ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಟುಡೇ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಸೂಪರ್ ಎಕ್ಸೈಟೆಡ್. ಯಾಕೆಂದರೆ ನನಗೆ ಭಾಳ ಸಣ್ಣ ವಯಸ್ಸಿಂದ ಒಂದು ಕುತೂಹಲ ಇರೋದು, ಸೈಂಟಿಸ್ಟ್ ಅಂದರೆ ಹೆಂಗಿರ್ತಾರೆ ಅಂತ. ನಮಗೆ ಸೈಂಟಿಸ್ಟ್ ಅಂದರೆ ನನ್ನಲ್ಲಿ ಇದ್ದಂಥ ಒಂದು ಇಮ್ಯಾಜಿನೇಷನ್ ಏನಪ್ಪ ಅಂದರೆ, ಸೈಂಟಿಸ್ಟ್ ಅಂದರೆ ಲ್ಯಾಬಲ್ಲಿ ಇರ್ತಾರೆ, ಹೊರಗಡೆ ಕಾಣಿಸ್ಕೊಳೋದೇ ಇಲ್ಲ, ತುಂಬ ಏಜ್ ಆಗಿರುತ್ತೆ, ಕರ್ಲಿ ಹೇರ್ಸು, ಸ್ಪೆಕ್ಸು ಥರ ನೋಡೋಕೆ ಡಿಫ್ರೆಂಟ್ ಆಗಿರ್ತಾರೆ ಅಂತ. ಆದರೆ ಇವತ್ತು ನಮ್ಮ ಜೊತೆ ನಮ್ಮ ಭಾರತ ಸರ್ಕಾರದಿಂದ ಯಂಗ್ ಸೈಂಟಿಸ್ಟ್ ಅವಾರ್ಡ್ ತಗೊಂಡಿರುವಂತಹ ಒಬ್ಬ ಯಂಗ್ ಸೈಂಟಿಸ್ಟ್ ನಮ್ಮ ಜೊತೆ ಇದ್ದಾರೆ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ, ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್ ಅಂತ. ವೆರಿ ಬ್ಯೂಟಿಫುಲ್ ಕೋಟ್. ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್ ಅಂತ. ನಮ್ಮ ಜೊತೆ ಇವತ್ತು ಅ ಯಂಗ್ ಸೈಂಟಿಸ್ಟ್, ದಟ್ ಈಸ್ ಡಾಕ್ಟರ್ ಪ್ರಶಾಂತ್ ಎಸ್ ಅದರ್ಕಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ಖುಷಿ ಆಗ್ತಾಯಿದೆ ಸರ್. ಇವತ್ತು ನಮ್ಮ ಕಾಲಕಾಲೇಶ್ವರನ ಜಾತ್ರೆ, ನಮ್ಮ ಕಾಲಕಾಲೇಶ್ವರನ ಆಶೀರ್ವಾದ ನಮ್ಮ ಮೇಲಿದೆ ಅನಿಸುತ್ತೆ. ನಿಮ್ಮ ಒಂದು ಪನಿಷಿಂಗ್ ಶೆಡ್ಯೂಲಲ್ಲಿ ಅಷ್ಟಿದ್ರು ಇವತ್ತು ನಮಗೆ ನೀವು ಸಿಕ್ಕಿದ್ದೀರಾ, ನೀವು ನಮ್ಮ ಜೊತೆ ಬಂದು ಕೂತಿರೋದು ನಮ್ಗೊಂಥರ ಗೂಸ್ ಬಂಪ್ಸ್ ಅನ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಬಗ್ಗೆ ಹೇಳೋದಾದರೆ, ಸರ್ ಹ್ಯಾಸ್ ರಿಸೀವ್ಡ್ ಯಂಗೆಸ್ಟ್ ಸೈಂಟಿಸ್ಟ್ ಅವಾರ್ಡ್ ಇನ್ ದ ಇಯರ್ 2021. ಸರ್ ಹ್ಯಾಸ್ ವರ್ಕ್ಡ್ ವಿತ್ ಭಾರತ್ ರತ್ನ ಪ್ರೊಫೆಸರ್ CNR Rao, and also sir has worked with Professor ಶಿವಪ್ರಸಾದ್ ಸರ್, ನನಗೂ ಮೆಂಟರ್ ಸಹ, ಹೂ ಇಸ್ ಎ ರಿಸರ್ಚ್ ಡೀನ್ ಆ್ಯಂಡ್ ಸೈಂಟಿಸ್ಟ್ ಇನ್ IIT ಧಾರವಾಡ. ಆ್ಯಂಡ್ ಆಲ್ಸೋ ಭಾಳ ಖುಷಿ ವಿಚಾರ ಏನಪ್ಪ ಅಂದರೆ, ಸರ್ ಇಸ್ ಎ ಮೆಂಬರ್ ಆಫ್ MRSC ಅಂದರೆ ಮೆಂಬರ್ ಆಫ್ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ, ಕೇಂಬ್ರಿಡ್ಜ್. ಇನ್ ದ ಇಯರ್ 2021 ಪ್ರಪಂಚದಾದ್ಯಂತ 11 ಜನಕ್ಕೆ ಮೆಂಬರ್ಶಿಪ್ ಕೊಡ್ತಾರೆ. ಆ 11 ಜನದಲ್ಲಿ ಭಾರತದಿಂದ ನಮ್ಮ ಪ್ರಶಾಂತ್ ಸರ್ ಕೂಡ ಒಬ್ಬರು. ಭಾಳ ಹೆಮ್ಮೆ ಆಗುತ್ತೆ ಸರ್, ಭಾಳ ಖುಷಿ ಆಗುತ್ತೆ. ಸರ್ದು ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದರೆ, ಸರ್ ಹ್ಯಾಸ್ ಡನ್ BSc ಇನ್ JSS ಕಾಲೇಜ್ ವಿದ್ಯಾಗಿರಿ ಧಾರವಾಡ, MSc ಇನ್ PC ಜಬಿನ್ ಸೈನ್ಸ್ ಕಾಲೇಜ್ ಹುಬ್ಳಿ, PhD ಇನ್ ಬೆಂಗಳೂರು ಯೂನಿವರ್ಸಿಟಿ ಬೆಂಗಳೂರು, ಪೋಸ್ಟ್ ಡಾಕ್ಟರಲ್ ಫೆಲೋ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು 2017-18, ಆ್ಯಂಡ್ ಆಲ್ಸೋ ಮ್ಯಾಂಚೆಸ್ಟರ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ ಮ್ಯಾಂಚೆಸ್ಟರ್ UK ಮಾರ್ಚ್ ಟು ನವಂಬರ್ 2023 ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಮಾಡಿದ್ದಾರೆ. ಸರ್, ಭಾಳ ಖುಷಿ ಆಗುತ್ತೆ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ರೆ. ತುಂಬ ಇದೆ ಆ್ಯಕ್ಚುಲಿ, ಇದು ಓದ್ತಾ ಹೋದ್ರೆ ಆ್ಯಕ್ಚುಲಿ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಕ್ಚುಲಿ ನಾನು ಭಾಳ ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಸರ್, ನನ್ನ ಯೂಟ್ಯೂಬ್ ಚಾನಲ್ ಪರವಾಗಿ, ನನ್ನ ಸ್ನೇಹಿತರ ಪರವಾಗಿ, ನನ್ನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾರ್ಟಿ ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಎಸ್ ಸರ್. ಭಾಳ ಖುಷಿ ಆಗ್ತಾ ಇದೆ ಸರ್. ನಿಮಗೋಸ್ಕರ ಆ್ಯಕ್ಚುಲಿ ನಿಮಗೆ ಭಾಳ ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಕಾಲೇಜಲ್ಲಿ. ನಿಮಗೋಸ್ಕರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಸ್ವಾತಿ ಆ್ಯಂಡ್ ಆಲ್ಸೋ ಆಕಾಶ್ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಸರ್ ಬರ್ತಾ ಇದ್ದಾರೆ ಅಂದಿತ ಸರ್, ನಿಮಗೋಸ್ಕರ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ಸ್ವಾತಿ ಆ್ಯಂಡ್ ಆಕಾಶ್, ಕ್ಯಾನ್ ಬಿ ವೆಲ್ಕಮ್ ಸರ್? ಬನ್ನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Yes sir, please be seated. Thank you sir. Yes sir. ಪ್ರಶಾಂತ್ ಸರ್, ಎಸ್ ಸರ್, ಹೆಂಗೆ ಅನ್ನಿಸ್ತಾ ಇದೆ? ನನಗಂತೂ ಭಯ ಆಗ್ತಾ ಇದೆ ನಿಮ್ಮಂಥ ದೊಡ್ಡ ವ್ಯಕ್ತಿಗಳ ಜೊತೆ ಕುಂತು ಮಾತಾಡೋಕ್ಕೆ. ಹೌ ಆರ್ ಯು ಫೀಲಿಂಗ್? ನಿಮ್ಮ ಬಾಯಿಂದ ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್? ನಮ್ಮ ವಿದ್ಯಾರ್ಥಿಗಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೂ, ನಮಗೆ ಎಲ್ಲರೂ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳೇ. ಕ್ಯಾನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್? ನಿಮ್ಮ ಬಗ್ಗೆ ಒಂಚೂರು ನಿಮ್ಮ ಬಾಯಿಂದ ನಮಗೆ ಕೇಳಲಿಕ್ಕೆ ಭಾಳ ಇಷ್ಟ ಆಗುತ್ತೆ, ಪ್ಲೀಸ್. ಖಂಡಿತ. ಸೊ ಸರ್ ಹೇಳಿದಾಗೆ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಎಸ್ ಅದರ್ಕಟ್ಟಿ ಅಂಥೇಳಿ. ಸೊ ಬೇಸಿಕಲಿ ನಾನು ಹುಬ್ಬಳ್ಳಿಯಲ್ಲೇ ನನ್ನ ಬಾಲ್ಯ ವ್ಯಸ್ತನ ಕಳೆದಿರೋದು. ಜೊತೆಗೆ ಹುಬ್ಬಳ್ಳಿಯಲ್ಲೇ ನನ್ನ ಪ್ರಾಥಮಿಕ ಶಿಕ್ಷಣ ಆಗಿರಲಿ ಅಥವಾ ಹೈಸ್ಕೂಲ್ ಆಗಿರಲಿ ಅದನ್ನು ಮುಗಿಸಿರ್ತಕ್ಕಂಥದ್ದು. ಸೊ ಜೊತೆಗೆ ನಾನು SLCಯನ್ನು ಚಿಕ್ಕಮಗಳೂರು ಡಿಸ್ಟಿಕ್ ಆಗಿರ್ತಕ್ಕಂಥ ಶೃಂಗೇರಿ ಎಂಬ ಪ್ಲೇಸ್ನಲ್ಲಿ JCS ಸ್ಕೂಲ್ನಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿದೆ. ಸೊ ಅದಾದಮೇಲೆ ಅಗೈನ್ ಹುಬ್ಳಿಗೆ ಬಂದೆ. ಹುಬ್ಳಿಯಲ್ಲಿ ಅಗೈನ್ ನಾನು ನನ್ನ PUC ಆಗಿರ್ಬೋದು, BSc ಆಗಿರ್ಬೋದು, ಮಾಸ್ಟರ್ಸ್ ಡಿಗ್ರಿ ಆಗಿರ್ಬೋದು, ಇವನ್ನೆಲ್ಲ ಹುಬ್ಳಿ ಧಾರವಾಡ ಕ್ಷೇತ್ರದಲ್ಲೇ ಮುಗಿಸಿದೆ. ಸೊ ಬೇಸಿಕಲಿ ನಮ್ಮ ತಂದೆಯವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಇತ್ತೀಚೆಗಷ್ಟೇ 2020 ನಿವೃತ್ತಿಯನ್ನು ಹೊಂದಿದ್ರು. ಜೊತೆಗೆ ಅಮ್ಮ ಯಾವಾಗಲೂ ಮನೆ ಕೆಲಸದಲ್ಲಿರೋರು. ಸೊ ಅದಾದಮೇಲೆ ನಾವು ಒಟ್ಟಾರೆಯಾಗಿ 5 ಜನ ಮನೇಲಿ ಇರ್ತಾಯಿದ್ವಿ. ಫಸ್ಟಿಗೆ ನಮ್ಮ ದೊಡ್ಡ ಅಕ್ಕ ಶ್ರೀದೇವಿ ಅಂತ,
ಅವರು ಈಗ ಪ್ರಸ್ತುತ ಹುಬ್ಳಿಯಲ್ಲಿ ಇರ್ತಾರೆ, ಮದುವೆ ಆಗಿದೆ, ಲೈಕ್ ದೇ ಹ್ಯಾಡ್ ಲೈಕ್ ಬೇಬೀಸ್. ಸೊ ದೆನ್ ಅಗೈನ್ ಬಂದುಬಿಟ್ಟು ನಮ್ಮ ಸಿಸ್ಟರ್ಸ್ ಇದ್ದಾರೆ, ಅಗೈನ್ ಸರಸ್ವತಿ ಲಕ್ಷ್ಮಿ ಅಂತ, ದೇ ಆರ್ ಆಲ್ಸೋ ಟ್ವಿನ್ಸ್. ದೆನ್ ನಾನು ಮತ್ತು ನಮ್ಮ ಬ್ರದರ್, ನಾವು ಕೂಡ ಟ್ವಿನ್ಸ್ ಇದ್ದೀವಿ. ಸೊ ಎಲ್ಲರೂ ಚಿಕ್ಕಂದಿಂದಲೇ ಒಟ್ಟಾರೆಯಾಗಿ ಒಂದು ಪ್ರಶ್ನೆಗಳನ್ನು ಹಾಕೊಳ್ಳೋದಾಗಲಿ ಅಥವಾ ಆಟಗಳನ್ನ ಆಡೋದಾಗಲಿ ಎಲ್ಲವನ್ನೂ ಚೆನ್ನಾಗಿ ಕಳೀತಾ ಇದ್ವಿ ಬಾಲ್ಯ ದಿನಗಳನ್ನು. ಸೊ ಆ ಒಂದು ಮೂಮೆಂಟಿಂದನೇ ನಮಗೆ ಒಂದು ಪ್ರಶ್ನಾರ್ಥಕ ಮಾಡ್ತಕ್ಕಂಥದ್ದು ಅಥವಾ ದಿನನಿತ್ಯದಲ್ಲಿ ನಡೀತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಬಹಳ ಕುತೂಹಲಕಾರಿಯಿಂದ ನೋಡ್ತಕ್ಕಂಥ ಒಂದು ಹವ್ಯಾಸ ಉಂಟಾಯಿತು. ಸೊ ಹಾಗಾಗಿ ಇದು ನನ್ನ ಒಟ್ಟಾರೆಯಾಗಿ ಹೇಳೋದಾದರೆ ನನ್ನ ಬೇಸಿಕ್ ಇಂಟ್ರಡಕ್ಷನ್ ಅಂತ ನಾನು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್. ಒಂದು ಕ್ವಶನು, ನೀವು ನಮ್ಮ ಗಜೇಂದ್ರಗಡಕ್ಕೆ ಬಂದಿದ್ದೀರಿ. ಖಂಡಿತ. ನಿಮಗೆ ನಮ್ಮ ಗಜೇಂದ್ರಗಡದ ಬಗ್ಗೆ ಏನನ್ಸುತ್ತೆ? ವಾಟ್ ಯು ಫೀಲ್ ನಮ್ಮ ಗಜೇಂದ್ರಗಡದ ಬಗ್ಗೆ ಏನನ್ಸುತ್ತೆ? ಖಂಡಿತ. ನೀವು ಹುಬ್ಳಿಯವರು, ಗಂಡು ಮೆಟ್ಟಿದ ನಾಡು, ನಮ್ದು ಗಂಡು ಮೆಟ್ಟಿನ ನಾಡು ಗಜೇಂದ್ರಗಡ. ನಮ್ಮ ಗಜೇಂದ್ರಗಡದ ಬಗ್ಗೆ ಏನನ್ಸುತ್ತೆ? ಖಂಡಿತ. ಸೊ ಮೊಟ್ಟ ಮೊದಲನಾಗಿ ಹೇಳೋದಾದರೆ ನಾನು ಭಾರತೀಯ ಎಂಬ ಹೆಮ್ಮೆ ನನಗಿದೆ. ಸೊ ಅದಾದಮೇಲೆ ಈ ಗಜೇಂದ್ರಗಡ ಅಂತ ಬಂದರೆ ಕಾಲಕಾಲೇಶ್ವರ ಟೆಂಪಲ್. ಸೊ ಈ ಕಾಲಕಾಲೇಶ್ವರದ ಟೆಂಪಲ್ ಬಗ್ಗೆ ಬಹಳ ನಾನು ತಿಳ್ಕೊಂಡಿದ್ದೀನಿ. ಸೊ ಇಲ್ಲಿ ನಡೀತಕ್ಕಂಥ ಪವಾಡ ಆಗಿರ್ಬೋದು, ಆ ಈಶ್ವರ ಮಾಡ್ತಕ್ಕಂಥ ಒಂದು ಆಶೀರ್ವಾದ ನಮ್ಮ ಮೇಲಿದೆ ಅಂತ ನಾನು ಬಯಸ್ತೀನಿ. ಸೊ ಹಾಗಾಗಿ ನನಗೆ ಗಜೇಂದ್ರಗಡದ ಬಗ್ಗೆ ಒಂದು ಒಳ್ಳೆ ಮುಂಚೆಂದ್ರೆ ಒಂದು ಒಳ್ಳೆಯ ಅಭಿಪ್ರಾಯನೇ ಇದೆ ಈ ಕ್ಷೇತ್ರದ ಬಗ್ಗೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ನನಗೆ ಔಟ್ ಆಫ್ ಕ್ಯೂರಿಯಾಸಿಟಿ ಭಾಳಷ್ಟು ಕ್ವಶನ್ಸ್ ನಿಮ್ಮನ್ನು ಕೇಳೋದಿದೆ. ನನಗೆ ಭಾಳ ಸಣ್ಣ ವಯಸ್ಸಿಂದ ನಾನು ಸ್ಟಾರ್ಟಿಂಗ್ ಇಂಟ್ರಡ್ಯೂಸ್ ಮಾಡಿದಾಗೆ ಈ ಸೈಂಟಿಸ್ಟ್ ಅಂದರೆ ಹೆಂಗಿರ್ತಾರೆ, ಏನು, ಇದೆಲ್ಲ ಭಾಳ ಕ್ಯೂರಿಯಾಸಿಟಿ ಇರುತ್ತೆ ಸರ್, ಸೈನ್ಸು. ಸೊ ಅಕಾರ್ಡಿಂಗ್ ಟು ಯು ಸರ್, ಸೈಂಟಿಸ್ಟ್ ಅಂದರೆ ಯಾರು? ನಿಮ್ಮ ಥರ ಸೈಂಟಿಸ್ಟ್ ಆಗಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಏನು ಮಾಡಬೇಕು? ಭಾಳ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ. ಸೊ ಸೈಂಟಿಸ್ಟ್ ಅಂದರೆ ಯಾರು ಅಂತ ಹೇಳೋದಾದರೆ, ಸೈಂಟಿಸ್ಟ್ ಅಂದರೆ ಬೇರೆ ಯಾರಲ್ಲ, ಸಾಮಾನ್ಯ ಜನರೇ ಸೈಂಟಿಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸೈಂಟಿಸ್ಟ್ ಅಂದರೆ ಬರೀ ನಾಸಾದಲ್ಲಿ ವರ್ಕ್ ಮಾಡ್ತಾರೆ, ಇಸ್ರೋದಲ್ಲಿ ಕೆಲಸ ಮಾಡ್ತಾರೆ ಅಂತ ಅದು ನಮ್ಮ ಒಂದು ತಪ್ಪು ಕಲ್ಪನೆ ಅಂತ ನಾನು ಹೇಳಿಸ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ನೋಡಿ, ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಕ್ಕ, ತಂಗಿ, ತಮ್ಮ ಯಾರೇ ಆಗಿರಲಿ, ಸೊ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು ನಾಳೆಗೆ ಅಂತ ಒಂದು ಪ್ರಶ್ನೆನ ತಮ್ಮ ಮನಸ್ಸಿನಲ್ಲಿ ಹಾಕ್ಕೊಳ್ತಾರೆ. ಭಾಳ ಒಂದು ಉತ್ತಮ ಉದಾಹರಣೆ ಕೊಡೋದಾದರೆ ನಮ್ಮ ತಾಯಿಯನ್ನೇ ತೊಗೊಳ್ಳಿ ನೀವು. ಅವರು ನಾಳೆ ಏನಪ್ಪ ಅಡುಗೆ ಮಾಡಬೇಕು, ನೆಕ್ಸ್ಟ್ ಮೂಮೆಂಟಲ್ಲಿ ಏನಪ್ಪ ನಾನು ಪಲ್ಯ ಮಾಡಬೇಕು, ಕಾಮನ್ ಆಗಿ ಹೇಳೋದಾದರೆ ಅವರು ಕೂಡ ಚಿಂತನೆಯನ್ನು ಮಾಡ್ತಾರೆ. ಸೊ ಈ ಒಂದು ಪ್ರಶ್ನೆಗಳು ನಮ್ಮ ಸಾಮಾನ್ಯ ಜನರಲ್ಲಿ ಬಂದಿದ್ದೇ ನಿಜ ಆದರೆ, ಸೊ ಅದನ್ನು ನಾವು ದಿನನಿತ್ಯದಲ್ಲಿ ಅಳವಡಿಸ್ಕೊಂಡಿದ್ದೇ ನಿಜ ಆದರೆ, ಸೊ ಖಂಡಿತವಾಗ್ಲೂ ಎಲ್ಲರೂ ಅವರವರ ವಿಚಾರವನ್ನು ಆಧರಿಸಿಕೊಂಡು ಒಂದು ಒಳ್ಳೆಯ ವಿಜ್ಞಾನಿ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಯು ಮೀನ್ ಟು ಸೇ whoever is curious, yes, exactly, whoever has that thirst for knowledge, exactly sir, they are scientists. Very nice, exactly. But ಏನಪ್ಪಾ ಅಂದ್ರೆ ನೀವು ಸ್ವಲ್ಪ ಸ್ಟ್ರಕ್ಚರ್ಡ್ ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತೀರಾ, ಆರ್ಗನೈಸ್ಡ್ ಆಗಿ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ವರ್ಕ್ ಮಾಡ್ತೀರಾ. ಕರೆಕ್ಟ್. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಎಕ್ಸಾಕ್ಟ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಸರ್ಟಿಫಿಕೇಟ್ಸ್ನೆಲ್ಲ ನೋಡ್ತಾ ಇದ್ದೆ, ನಿಮ್ಮ ಟೆಕ್ಸ್ಟ್ ಬುಕ್ಸ್ ಇದೆ, ಮತ್ತೆ ನೀವು ಬರೆದಿರೋಂಥ ಆರ್ಟಿಕಲ್ಸು, ಆ ಚಾಪ್ಟರ್ಸ್ ಎಲ್ಲ ಪಬ್ಲಿಷ್ ಆಗಿರೋ ಮೆಟೀರಿಯಲ್ಸ್ ಇಲ್ಲಿದೆ. ನಿಮ್ಮದು ಆಲ್ಮೋಸ್ಟ್ ನಿಮ್ಮ ವರ್ಕ್ ಆಗಿರೋದು ಕೆಮಿಸ್ಟ್ರಿಯಲ್ಲಿ. ಖಂಡಿತ. ಯುವರ್ ಏರಿಯಾ ಆಫ್ ಸ್ಪೆಷಲೈಸೇಷನ್ ಇಸ್ ಕೆಮಿಸ್ಟ್ರಿ. ಸೊ ಮೈ ಕ್ವಶನ್ ಟು ಯು ಇಸ್, ಇನ್ ದ್ಯಾಟ್ ಏರಿಯಾ ಓನ್ಲಿ, ವಾಟ್ ಇನ್ಸ್ಪೈರ್ಡ್ ಯು ಟು pursue a career in chemistry? Why not maths, or why not some other thing? What made you to get into that area, chemistry? ಖಂಡಿತ. ಸೊ ಯಾವುದು ಇನ್ಸ್ಪಿರೇಷನ್ ಅಂತ ನನಗೆ ತಗೊಳ್ಳೋದಾದರೆ, ಸೊ ಖಂಡಿತವಾಗ್ಲೂ ನೋಡಿ, ನಾವು ನಮ್ಮ ಬಾಲ್ಯಾವಸ್ಥೆಯಲ್ಲಿ ರಜಾ ದಿನಗಳಲ್ಲಿ ಅಜ್ಜಿ ಮನೆಗೆ ಹೋಗೋದು ಬಹಳ ಸಹಜವಾಗಿರ್ತಕ್ಕಂಥ ಒಂದು ಪ್ರತೀತಿ. ಇದು ಮನೆ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಹೊಲ ಗದ್ದೆ ಇರುತ್ತೆ, ಎಲ್ಲವೂ ಇರುತ್ತೆ. ಸೊ ಈ ಹೊಲ ಗದ್ದೆಗಳಲ್ಲಿ ಬೆಳೀತಕ್ಕಂತಹ ಯಾವುದೇ ಒಂದು ಪ್ರಾಡಕ್ಟ್ಗಳಾಗಲಿ, ಬೆಳೆಗಳಾಗಲಿ, ಸೊ ಅದನ್ನು ಬೆಳಿಬೇಕಂದ್ರೆ ಅವರು ಅದಕ್ಕೆ ಏನೋ ಒಂದು ಸಿಂಪಡಣೆ ಮಾಡ್ತಾರೆ. ಲೈಕ್ ದೇ ಯೂಸ್ ಟು ಯೂಸ್ ಪೆಸ್ಟಿಸೈಡ್ಸ್, ದೇ ಯೂಸ್ ಟು ಯೂಸ್ ಲೈಕ್ ಗೊಬ್ಬರಗಳಂತ ನಾವು ಹೇಳ್ತೀವಿ. ಸೊ ಇದು ನನಗೆ ಬಾಲ್ಯಾವಸ್ಥೆಯಲ್ಲೇ ಒಂದು ಪ್ರಶ್ನೆಗಳನ್ನು ಹಾಕ್ಕೊಳ್ಳಿಕ್ಕೆ ನನಗೆ ಸಹಕಾರಿಯಾಯಿತು. ಯಾಕೆ ಇವನ್ನ ಯೂಸ್ ಮಾಡ್ತಾರೆ, ಅವನ್ನ ಹಾಕಿದರೆ ಯಾಕೆ ಬೆಳೆಗಳು ಚೆನ್ನಾಗಿ ಬರ್ತವೆ, ಅಲ್ಲಿ ಕೀಟನಾಶಕಗಳು ಅಥವಾ ಕೀಟಗಳು ಹೇಗೆ ಸಾಯ್ತವೆ. ಸೊ ಈ ಥರ ಪ್ರಶ್ನೆಗಳು ನನ್ನ ಮನದಲ್ಲಿ ಬಂದಾಗ, ಸೊ ನನಗೆ ಸರಿಯಾದ ಮಾರ್ಗದರ್ಶಕರು ನನಗೆ PUC ಆಗಲಿ ಅಥವಾ BSc ಆಗಲಿ MSc ಆಗಿ ಸಿಕ್ಕರು. ಸೊ ಮೆಂಟರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಮ್ಮ ಕರಿಯರ್ನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಮೆಂಟರ್ಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ನನಗೆ ಮೆಂಟರ್ಗಳು ಭಾಳ ಚೆನ್ನಾಗಿ ಸಿಕ್ಕರು. ಸೊ ಈ ಎಸ್ಪೆಷಲಿ ಕೆಮಿಸ್ಟ್ರಿ ಅಂತ ಬರೋದಾದರೆ, ಸೊ ಹೇಗೆ ಎಲಿಮೆಂಟ್ಸ್ಗಳು ರಿಯಾಕ್ಷನ್ ಆಗ್ತವೆ ನೋಡಿ. ನಾನು ಸಣ್ಣ ಉದಾಹರಣೆ ಕೊಡ್ತೀನಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಸಪ್ರೇಟ್ ಎಲಿಮೆಂಟ್ಸ್ಗಳು. ಹೈಡ್ರೋಜನ್ ಅವಶ್ಯಕತೆ ಇದೆ, ಆಕ್ಸಿಜನ್ನು ತುಂಬ ಅವಶ್ಯಕತೆ ಇದೆ. ಅದೇ ಆಕ್ಸಿಜನ್ನು ಬೆಂಕಿ ಉರಿಲಿಕ್ಕೆ ಸಹಾಯ ಆಗುತ್ತೆ. ಅದನ್ನೇ ನೋಡಿ, H2 + O2 ಬಿಕಮ್ಸ್ 2H2 ಆಗುತ್ತೆ. ಸೊ ಇಲ್ಲಿ ಒಂದು ಆಕ್ಸಿಜನ್ ಬೆಂಕಿ ಆಗಲಿಕ್ಕೆ ಸಹಾಯ ಆಯಿತು, ಇನ್ನೊಂದು ಬೆಂಕಿಯನ್ನು ಆರಿಸಲಿಕ್ಕೆ ನೀರು ಬೇಕಾಯಿತು. ಎಷ್ಟು ಕುತೂಹಲ ಇದೆ ನೋಡಿ ಈ ಒಂದು ಇಕ್ವೇಷನಲ್ಲಿ. ಸೊ ಈ ಥರ ಸಣ್ಣ ಸಣ್ಣ ಕುತೂಹಲಗಳೇ ಸೊ ನನ್ನ ಈ ಒಂದು ಕರಿಯರ್ ಕೆಮಿಸ್ಟ್ರಿ ಚೂಸ್ ಮಾಡ್ಕೊಳ್ಳೋದಕ್ಕೆ ಭಾಳ ಉಪಯೋಗಕಾರಿ ಆಯಿತು.
ಸೊ ಅದ್ರ ಮೇಲೆ ಯಾವ ರೀತಿ ಒಂದು ಕೆಮಿಸ್ಟ್ರಿನ ಯೂಸ್ ಮಾಡಿ ನಮ್ಮ ಸೊಸೈಟಿಗಾಗಿರ್ಬೋದು ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಾಗಿರ್ಬೋದು ಹೇಗೆ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಾನು ಮನಗಂಡಾಗ ಸೊ ನನಗೆ ಕೆಮಿಸ್ಟ್ರಿ ಆಫ್ ಮಾಡ್ಕೊಳ್ಳೋದಕ್ಕೆ ಭಾಳ ಕುತೂಹಲಕಾರಿಯಾಗಿ ನಾನು ಈ ಕೆಮಿಸ್ಟ್ರಿನ ಚೂಸ್ ಮಾಡ್ಕೊಂಡೆ ನನ್ನ ಕರಿಯರ್ಗೆ. ಸೊ ಒನ್ ಇಸ್ ನಿಮ್ಮ ಬಾಲ್ಯದಿಂದನೂ ಆ ಒಂದು ಕ್ಯೂರಿಯಾಸಿಟಿ ಸ್ಪೆಸಿಫಿಕಲಿ ಇದ್ರ ಮೇಲೆ ಅಜ್ಜಿ ಹೆಂಗ್ ಸಿಂಪಡಿಸ್ತಾ ಇದ್ರು ಎಲ್ಲ ಮಾಡಿ. ಮತ್ತೆ ಇನ್ನೊಂದು ವರ್ಡ್ ಯೂಸ್ ಮಾಡಿದ್ರೆ ನೀವು ಲೈಕ್ ಮೆಂಟರ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅಂದ್ರೆ ಇವಾಗೆಲ್ಲ ನಾವೆಲ್ಲ ಟೀಚರ್ಸ್ ಇರೋದ್ರಿಂದ ಖಂಡಿತ ಸರ್. ಸೊ ಐ ಥಿಂಕ್ ನಮ್ಮ ಜವಾಬ್ದಾರಿ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತಾನು ಹೇಳೋದು ಒಂದು ಜವಾಬ್ದಾರಿ ಆಗುತ್ತೆ. ಅದನ್ನ ಹೆಕ್ಕಿ ತೆಗಿಯೋದು, ಅವರಿಗೆ ಅದನ್ನ ತಿಳಿಸ್ಕೊಡೋದು ಬಹಳ ಮುಖ್ಯಕಾರಿಯಾಗಿದೆ ಅಂತ ನಾನು ಆಸ್ ಎ ಮೆಂಟರ್, ಆಸ್ ಎ ಟೀಚರ್ಸ್ ವಿ ಹ್ಯಾವ್ ಎ ಗ್ರೇಟರ್ ರೋಲ್ ಟು ಪ್ಲೇ. ಎಕ್ಸಾಕ್ಟ್ಲಿ ಸರ್. ಒಂದು ಉದಾಹರಣೆ ತಗೊಳೋದಾದ್ರೆ ಸ್ವಾಮಿ ವಿವೇಕಾನಂದ ಬಿಕಮ್ ವರ್ಲ್ಡ್ ಫೇಮಸ್ ಬಿಕಾಸ್ ಆಫ್ ಶ್ರೀ ರಾಮಕೃಷ್ಣ ಪರಮಹಂಸ, ಬಿಕಾಸ್ ಹಿ ಗಾಟ್ ಎ ವೆರಿ ಗುಡ್ ಮೆಂಟರ್. ಮೇ ಬಿ ಈಗ ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವ್ರನ್ನ ತಗೊಂಡ್ರು ಲೆಟ್ಸ್ ಸೇ ಹಿ ಗಾಟ್ ಎ ವೆರಿ ಗುಡ್ ಸಪೋರ್ಟ್ ಫ್ರಮ್ ದ ಮಹಾರಾಜ ಆಫ್ ಬರೋಡಾ ಅಲ್ವಾ. ಸೊ ಬಿಕಾಸ್ ಈ ಗಾಟ್ ಎ ಗುಡ್ ಮೆಂಟರ್. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಅವ್ರ ವಿದ್ಯಾಭ್ಯಾಸವನ್ನು ಮುಂದುವರ್ಸಲಿಕ್ಕೆ ಆಗ್ತಾ ಇಲ್ಲ. ಇತಿಹಾಸನೇ ಹೇಳ್ತಾ ಇದೆ ಮೆಂಟರ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅಂದ್ರೆ ನಾವು ಟೀಚರ್ಸ್ ಆಗಿ ನಮ್ಮ ರೋಲು ವಿದ್ಯಾರ್ಥಿಗಳಿಗೆ ನಾವು ಇದ್ದಾಗ ಇಟ್ ವಿ ಮ್ಯಾಟರ್ ಅ ಲಾಟ್. ಐಡೆಂಟಿಫೈಯಿಂಗ್ ದ ಸ್ಟೂಡೆಂಟ್ ಸ್ಟ್ರೆಂತ್ ಇರ್ಬೋದು, ವೀಕ್ನೆಸ್ ಇರ್ಬೋದು. ಓಕೆ, ಸೊ ದಿಸ್ ಸರ್ ಥ್ಯಾಂಕ್ ಯು ಸರ್. ಸರ್ ಈಗ ಭಾಳಷ್ಟು ಸ್ಟ್ರೀಮ್ಸ್ ಇದೆ, ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಏನೇನೋ ಇದೆ. ಹಾಗಾಗಿ ಮೈ ಕ್ವಶನ್ ಟು ಯು ಇಸ್ ವಾಟ್ ಅಡ್ವೈಸ್, ನಿಮ್ಮ ಒಂದು ಗೈಡೆನ್ಸು ಅಥವಾ ಅಡ್ವೈಸು ಸೈನ್ಸ್ ಸ್ಟೂಡೆಂಟ್ಸ್ಗೆ ಅವರು ಆ ಒಂದು ಏರಿಯಾಲಿ ಎಕ್ಸೆಲ್ ಆಗಲಿಕ್ಕೆ ವಾಟ್ ಅಡ್ವೈಸ್ ವುಡ್ ಯು ಗಿವ್? ವಾಟ್ ಈಸ್ ಯುವರ್ ಗೈಡೆನ್ಸ್ ಫಾರ್ ದೆಮ್? ಸೊ ಖಂಡಿತ ಸೊ ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಎಕ್ಸೆಲ್ ಆಗಲಿಕ್ಕೆ ಏನು ಮಾಡಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯದಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸ್ವಾಮಿ ವಿವೇಕಾನಂದರು ಹೇಳಿದರು, ಸೊ ಬೆಳವಣಿಗೆಗೆ ಬೇಕಾದ ಮೊದಲ ಗುಣ ಸ್ವಾತಂತ್ರ್ಯ. ಸೊ ಸ್ವಾತಂತ್ರ್ಯ ಇತ್ತಂದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲಿ ನಾವು ಬೆಳವಣಿಗೆಗೆ ಬೇಕಾಗಿರುವ ಮೊದಲ ಗುಣ ಸ್ವಾತಂತ್ರ್ಯ, ಫ್ರೀಡಮ್ ಇಸ್ ಮಸ್ಟ್. ಎಸ್ ಸರ್. ಸೊ ಹಾಗಾಗಿ ಸೊ ಅಲ್ಲಿ ನಾವು ನೋಡಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಈ ಫ್ರೀಡಮ್ ಅಂದರೆ ನಾವು ಕೆಟ್ಟ ಚಟಕ್ಕೂ ದಾಸರಾಗಬಹುದು, ಅಥವಾ ಒಳ್ಳೆಯದನ್ನು ಮಾಡಿದರೆ ಸಮಾಜ ನಮ್ಮನ್ನು ನೆನೆಸ್ಬೋದು. ಸೊ ಇದು ಈ ಒಂದು ಸೌಜನ್ಯತೆ ನಮ್ಮ ಗಮನದಲ್ಲಿರ್ಬೇಕು ಯಾವಾಗಲೂ. ಸೊ ಜೊತೆಗೆ ಈಗ ನಾನು ಒಂದು ಒಳ್ಳೆ ಜೀವಂತ ಉದಾಹರಣೆ ಕೊಡೋದಾದರೆ ನಮ್ಮ ಪ್ರೊಫೆಸರ್ ಸಿ ಎನ್ ರಾವ್ ಇದ್ದಾರೆ, ಭಾರತ ರತ್ನ ಪ್ರೊಫೆಸರ್ ಸಿ ಎನ್ ರಾವ್. ಅವರ ಏಜ್ ಬಂದುಬಿಟ್ಟು 90 ಏಜ್ ಸರ್. ಅವ್ರಿಗೆ 90 ವರ್ಷ. ಈಗಲೂ ಕೂಡ ಪ್ರತಿದಿನ ಪ್ರಯೋಗಾಲಯಕ್ಕೆ ಬರ್ತಾರೆ. ಅವ್ರ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಕುತೂಹಲಕಾರಿನ ನೋಡ್ತಾರೆ. ಸೊ ಅವ್ರನ್ನ ನೋಡಿದಾಗ ನನಗನ್ಸಿರೋದು, ಸೊ ಹೇಗೆ ಅವರು ಒಂದು ಕುತೂಹಲಕಾರಿಯಾಗಿ ಇರ್ತಾರೆ ಯಾವಾಗಲೂ. ಸೊ ಈ ಕುತೂಹಲ ಅನ್ನೋದು ಭಾಳ ನಮ್ಮನ್ನು ಕಿಚ್ಚನ್ನು ಹಚ್ಚಿಸುತ್ತೆ. ಸೊ ಹಾಗಾಗಿ ನಾನು ಯಂಗ್ ಮೈಂಡ್ಸಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಯಾವಾಗಲೂ ಕುತೂಹಲದಿಂದ ಇರಬೇಕು ಮತ್ತು ಪ್ರಶ್ನೆಯನ್ನು ಮಾಡ್ತಕ್ಕಂಥ ಮನೋಭಾವನೆ ಇರಲೇಬೇಕು. ಸೊ ಅದ್ರ ಜೊತೆಗೇ ಸೊ ಯಾವಾಗಲೂ ಪ್ರಾಕ್ಟೀಸ್, ಈ ಡಿಟರ್ಮಿನೇಷನ್ ಬೇಕೇ ಬೇಕು, ಡೆಡಿಕೇಶನ್ ಅಂತ ನಾವು ಹೇಳ್ತೀವಲ್ಲ, ಸೊ ಅದು ಖಂಡಿತವಾಗ್ಲೂ ಬೇಕೇ ಬೇಕು. ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಆ ಕೆಲಸ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ. ಸೊ ಹಾಗಾಗಿ ಆ ಅನಲಿಟಿಕಲ್ ಸ್ಕಿಲ್ಸ್ ಆಗಿರಬಹುದು, ನಾವು ಕರೆಂಟ್ ಟ್ರೆಂಡ್ ರಿಸರ್ಚ್ ಯಾವ ರೀತಿ ನಡೀತಾ ಇದೆ, ಸೊಸೈಟಿಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಸೊ ಇವನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಅನ್ನೋದು ಸೊಲ್ಯೂಷನ್ ಹುಡುಕ್ತಾ ಹೋದರೆ ಖಂಡಿತವಾಗ್ಲೂ ನಾವು ಒಂದು ಎಕ್ಸೆಲ್ ಆಗಲಿಕ್ಕೆ ಸೈನ್ಸ್ ಫೀಲ್ಡಲ್ಲಿ ತುಂಬ ಸಹಾಯಕಾರಿಯಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಸೊ ಸರ್ ಹೇಳಿದ್ರಲ್ಲಿ ಸರ್ 2 ಅಂಶ ಹೇಳಿದ್ರಿ. ಒಂದು ವಿವೇಕಾನಂದರದು, ಮೈ ಫೇವ್ರೆಟ್ ಹೀರೋ ವಿವೇಕಾನಂದರದು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳಿದ್ರಿ. ಅಂದರೆ ಎಲ್ಲದಕ್ಕಿಂತ ಬಹಳ ಬೇಕಾಗಿರೋದು ಫ್ರೀಡಮ್ ಅಂತ. ಬಟ್ ಅದ್ರ ಜೊತೆಗೂ ಹೇಳಿದ್ರಿ ಆ ಫ್ರೀಡಮ್ನ ನಾವು ಹೆಂಗೆ ಯುಟಿಲೈಸ್ ಮಾಡ್ತಾರೆ ಅಂತ ಇಂಪಾರ್ಟೆಂಟು. ಸೊ ಡಿಯರ್ ಸ್ಟೂಡೆಂಟ್ಸ್, ನಮಗೆ ಸಿಕ್ಕಿರುವಂಥ ಫ್ರೀಡಮ್ನ, ನಿಮಗೆ ಸಿಕ್ಕಿರುವಂಥ ಫ್ರೀಡಮ್ನ, how is that you are utilizing it? Are you using it for a good thing? Are you using it for a bad thing? That is very very important. And ಎರಡನೇದು ನನಗೆ ಈಗ ಮೋಟಿವ್ ಆಗಿದೆ ಏನಪ್ಪ ಅಂದರೆ, ಸಿ ಎನ್ ಆರ್ ಸರ್ ಈಸ್ ಎ ಗ್ರೇಟ್ ಸೈಂಟಿಸ್ಟ್, ಭಾರತ ರತ್ನ, ಹ್ಯಾಟ್ಸ್ ಆಫ್ ಟು ಹಿಮ್, ಗ್ರೇಟ್ ಮ್ಯಾನ್. ನಮಗೂ ಕೂಡ ಅವ್ರ ಇನ್ಸ್ಪಿರೇಷನ್ ಕೂಡ ಹೌದು. ಅವರು 90 ವರ್ಷ ಆದರೂ ಸಹ ಲ್ಯಾಬ್ಗೆ ಪ್ರತಿದಿನ ವಿಸಿಟ್ ಮಾಡಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂದರೆ ಹಿ ಈಸ್ ವೆರಿ ಕ್ಯೂರಿಯಸ್. He has that thirst for knowledge, he has that passion, ಮತ್ತೆ ಕನ್ಸಿಸ್ಟೆನ್ಸಿ. ಸೊ ಹಾಗಾಗಿ ನೀವು ಹೇಳಿದ್ದು ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಅ ಲಾಟ್. ಸುಮ್ಮನೆ ಈಗ ಹೊಸ ವರ್ಷದಲ್ಲಿ ಫಸ್ಟ್ ನಾನು ಒಂದು ರೆಸೊಲ್ಯೂಷನ್ ಹಾಕೊಂಡೆ, 1 ವಾರ 2 ವಾರ 1 ತಿಂಗಳು ಮಾಡಿ ಆಮೇಲೆ ಗ್ರಾಫ್ 0 ಆಗೋದಲ್ಲ. ಸೊ ವಾಟ್ ಈಸ್ ರಿಕ್ವೈರ್ಡ್ ಇಸ್ ರನ್ನಿಂಗ್, ದಟ್ ಈಸ್ ವಿ ನೀಡ್ ಎ ಕನ್ಸಿಸ್ಟೆನ್ಸಿ. ಸೊ ಈ ಗುಣಗಳು ಎಲ್ಲ ಇದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಎಕ್ಸೆಲ್. ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಅಷ್ಟೇ, ಕಾಮರ್ಸ್ ಆಗಿರ್ಬೋದು, ಎನಿ ಏರಿಯಾ ಐ ಥಿಂಕ್. ಯಾಕಂದ್ರೆ ಯಾವ ವಿಷಯನೂ ಮೇಲಲ್ಲ, ಯಾವ ವಿಷಯನೂ ಕೀಳಲ್ಲ. ಸೊ ನಾವು ಎಷ್ಟು ಬೆಸ್ಟ್ ಮಾಡ್ತೀವಿ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಇಂಗ್ಲಿಷ್ ಮಾಡೋರು ಕೂಡ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ನಾನು ನೋಡಿದ್ದೀನಿ, ಸೈನ್ಸ್ ಮಾಡೋರು ಕೂಡ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ನೋಡಿದ್ದೀನಿ. ಸೊ ನಾವು ಎಷ್ಟು ಬೆಸ್ಟ್ ಆಗಿ ಕೆಲಸ ಮಾಡ್ತೀವಿ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಸರ್ ನೆಕ್ಸ್ಟ್ ಕ್ವಶನ್,
ಸರ್ ನಿಮ್ದೆಲ್ಲ ಇದು ನೋಡ್ತಾ ಇದ್ದೆ, ಅವಾಗ ಸರ್ಟಿಫಿಕೇಟ್ಸು ಎಲ್ಲ ನೋಡ್ತಾ ಇದ್ದೆ. ಯು ಹ್ಯಾವ್ ಎ ವೆರಿ ಗುಡ್ ರಿಸರ್ಚ್ ಎಕ್ಸ್ಪೀರಿಯನ್ಸ್. ಸಂಶೋಧನಾ ಒಂದು ಅನುಭವ ನಿಮ್ಮ ಹತ್ರ ಚೆನ್ನಾಗಿದೆ. ಯು ಆರ್ ವೆರಿ ಗುಡ್ ಇನ್ ದ್ಯಾಟ್. ನಿಮ್ಮ ವೆಯ್ಟೇಜೇ ಅದು ಸರ್. ಸೊ ಕ್ಯಾನ್ ಯು ಶೇರ್ ಅನ್ ಇಂಟ್ರೆಸ್ಟಿಂಗ್ ರಿಸರ್ಚ್ ಎಕ್ಸ್ಪೀರಿಯನ್ಸ್ that could inspire this generation, that could inspire the students community, your research experience? ಖಂಡಿತ. ಸೊ ನಾನು ಯಾಕಂದ್ರೆ ಈ ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಸರ್, ರಿಸರ್ಚ್ ಅಂದ್ರೆ ನಾವು ಬಹಳ ಹಿಂದುಳಿತೀರಿ. ಹೌದು. ಏನಪ್ಪ ಈ ರಿಸರ್ಚ್ ಅಂದ್ರೇನೆ ಕೆಲವ್ರಿಗೆ ಗೊತ್ತೇ ಇಲ್ಲ actually, ಸಂಶೋಧನೆ. ಬಟ್ ಹಂಗ್ ನೋಡ್ತಾ ಇದ್ರೆ ಮುಂದೆ ಬಂದು ಅದರ ತೊಡಗಿಸ್ಕೊಂಡವ್ರ ಸಂಖ್ಯೆ ಬಹಳ ಕಡಿಮೆ. ಸೊ ನಮ್ಮ ವಿದ್ಯಾರ್ಥಿಗಳು ದೃಷ್ಟಿಯಿಂದ ಖಂಡಿತ. ಪ್ಲೀಸ್ ಸರ್. ಸೊ ಆ ನಿಟ್ಟಿನಲ್ಲಿ ನಾನು ಮಾತಾಡೋದಾದ್ರೆ, ಈ ರಿಸರ್ಚ್ ಅಂದ್ರೆ ಏನು ಫಸ್ಟ್ ಅಂದ್ರೆ, ಸೊ ನಾವು ಫಸ್ಟ್ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು. ಅದು ಮೊಟ್ಟ ಮೊದಲನೇಗೆ ಬೇಕಾಗಿರ್ತಕ್ಕಂಥ ಅಂಶ. ಸೊ ಜೊತೆಗೆ ನಾವು ಭಯವನ್ನು ಬಿಡಬೇಕು. ಅಂದರೆ ನಾವು ಯಾವುದೇ ಫಲವನ್ನು ಅಪೇಕ್ಷೆ ಮಾಡ್ದೇ ಕೆಲಸವನ್ನು ಮಾಡಿದಾಗ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಈಗ ರಿಸರ್ಚ್ ಬಗ್ಗೆ ಈ ಒಂದು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧನೆ ಅಂತ ಖಂಡಿತ ನೀವು ಹೇಳ್ತೀರಿ. ಬಟ್ ನಮಗೆ ಅದು ಅನ್ಸೋದೇನೆಂದರೆ, ನಾನು ಅಂದ್ಕೊಂಡಿರೋದು ವಿಜ್ಞಾನ ಅನ್ನೋದು ಒಂದು ಅನ್ವೇಷಣೆಯ ಪಯಣ. ಸೊ ಸೈನ್ಸ್ ಈಸ್ ನಥಿಂಗ್ ಬಟ್ ಅ ಡಿಸ್ಕವರಿ. ಇಟ್ಸ್ ಅ ಜರ್ನಿ ಆಫ್ ಡಿಸ್ಕವರಿ. ಎಸ್ ಸರ್. ಸೊ ಅದೇನೇ ಆಗಿರ್ಬೋದು. ಈಗ ನಾನು ಒಂದು ಉದಾಹರಣೆ ಕೊಟ್ಟೆ. ನಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ನಾಳೆ ಏನು ಅಡುಗೆ ಮಾಡಲಿ ಅನ್ನೋದಕ್ಕೆ ಅವರು ಕೂಡ ಬಹಳ ಚಿಂತನೆಯನ್ನು ಮಾಡ್ತಾರೆ. ಸೊ ಅಲ್ಲಿ ನೋಡಿದ್ರು ಕೂಡ ನಮಗೆ ಗೊತ್ತಾಗ್ತಕ್ಕಂಥ ಅಂಶ ಏನಂದರೆ, ಅದು ಕೂಡ ಒಂದು ಸಂಶೋಧನೆಯ ಒಂದು ಭಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ಈ ರಿಸರ್ಚ್ ಅನ್ನೋದು, ನಾನು ಅದೇ ಹೇಳಿದಾಗೆ, ಈ ಕರೆಂಟ್ ಟ್ರೆಂಡ್ ಏನು ನಡೀತಾ ಇದೆ ಅಥವಾ ಪಬ್ಲಿಕ್ಕಿಗೆ ಸಹಾಯ ಆಗ್ತಕ್ಕಂಥ ವಿಷಯಗಳನ್ನು ನಾವು ಮನದಟ್ಟು ಮಾಡಿಕೊಂಡಾಗ ಅದಕ್ಕೆ ನಾವು ಒಂದು ಸೊಲ್ಯೂಷನ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ನಾವು ಯಾವಾಗ ಪ್ರಯತ್ನ ಮಾಡ್ತೀವಿ ಸೊಲ್ಯೂಷನ್ನ ಕೊಡಲಿಕ್ಕೆ, ಸೊ ಆಟೋಮೆಟಿಕಲಿ ನನ್ನ ಪ್ರಕಾರ ಹೇಳೋದಾದರೆ ನಾವು ರಿಸರ್ಚ್ನಲ್ಲಿ ಭಾಗಿಯಾಗಲಿಕ್ಕೆ ಬಹಳ ಸಹಾಯಕಾರಿ ಆಗುತ್ತೆ. ಸೊ ಇದು ರಿಸರ್ಚ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಯು ಮೀನ್ ಟು ಸೇ we need to identify the problem which is around us. Correct. Andre basically research is nothing but we are finding a solution for the problem That's all. which exists. That's all. That's all. Yes sir. So students, what is that problem which we have around them? Identify them. Yes. How can they solve the problem? Exactly. So tamman tavu todagiskonodu. That means in a way that we teachers, students also, we are connecting with the society. Kandita. And we are being with the society and we are building the society. Okay. And ultimately we are contributing to the nation. ಆ ಒಂದು ನಮಗೆ ಹೆಮ್ಮೆ ಇದ್ದೇ ಇರುತ್ತೆ. ನೇಷನ್, ನಮ್ಮ ಕಂಟ್ರಿ ಆ ಒಂದು ಸೈಂಟಿಫಿಕ್ ಲಿಸ್ಟ್ ಅಲ್ಲಿ ಬರುತ್ತಲ್ಲ, ಸೊ ಅದು ನಮ್ಮ ಹೆಮ್ಮೆ, ಅದು ಆಗ್ತಕ್ಕಂಥ ಖುಷಿನೇ ಬೇರೆ. ಸೊ ದಟ್ ರಿಯಲಿ ಮೋಟಿವೇಟ್ಸ್ ಮೀ ಲಾಟ್. ಓಕೆ ಸರ್, ನಾನು ಅವಾಗಲೇ ಒಂದು ಫೋಟೋ ತೋರಿಸಿದ್ರಿ. ಖಂಡಿತ. ಎಷ್ಟೊಂದು ಜನ ಫಾರಿನರ್ಸ್ ಎಲ್ಲ ಇದ್ರು, ಎಷ್ಟೊಂದು ಜನ ಬೇರೆ ದೇಶದ ಸೈಂಟಿಸ್ಟ್ ಎಲ್ಲ ಇದ್ರು, ಅದ್ರಲ್ಲಿ ಇಂಡಿಯನ್ ಸೈಂಟಿಸ್ಟ್ ನೀವು ಇದ್ರಿ ಅಲ್ಲಿ. ಹೇಗೆ ಅನ್ಸುತ್ತೆ ಸರ್ ನಮ್ಮ ದೇಶದಿಂದ ಹೋಗಿ ಅಲ್ಲಿ ಬೇರೆ ದೇಶಕ್ಕೆ ಹೋಗಿ? ನನಗೆ ಬಹಳ ಖುಷಿ ಆಯ್ತು. ಆ ಫೋಟೋ ನಡಿ CNR ರಾವ್ ಸರ್ ಇದ್ರು ಅದರಲ್ಲಿ. ಹೌ ಡು ಯು ಫೀಲ್? ವಾಟ್ ಡು ಯು ಫೀಲ್? ಖಂಡಿತ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಾದ್ರೆ, ಆ ಒಂದು ಕಂಟ್ರಿಗಳಿಗೆ ವಿಸಿಟ್ ಮಾಡೋದಾಗ್ಲಿ ಅಥವಾ ಇಂಟರ್ನ್ಯಾಷನಲ್ ಲ್ಯಾಬೋರೇಟರಿ ಆಗಿರ್ತಕ್ಕಂಥ JNCS ಸರ್ ಪ್ರೊಫೆಸರ್ ರಾವ್ ವರ್ಕ್ ಮಾಡ್ತಕ್ಕಂಥ ಲ್ಯಾಬೋರೇಟರಿಗಳಾಗಲಿ. ಸರ್ ಯಾವ್ಯಾವ ಕಂಟ್ರಿ ವಿಸಿಟ್ ಮಾಡಿದ್ರಿ? ಸರ್ ನಾನು ಕಂಟ್ರಿ ವಿಸಿಟ್ ಮಾಡಿದ್ರೆ ಡಬ್ಲಿನ್ ಸಿಟಿ ಇದೆ, UK ನಲ್ಲೇ ಇದೆ. ಜೊತೆಗೆ ಮ್ಯಾಂಚೆಸ್ಟರ್ ಇದೆ. ದೆನ್ ಅಗೇನ್ ಅಲ್ಲಿ ಆಕ್ಸ್ಫರ್ಡ್ ಅಂತ ಪ್ಲೇಸ್ ಇದೆ. ದೆನ್ ಪಕ್ಕದಲ್ಲೇ ಯಾವುದು ನಮ್ದು ಡುಬ್ಲಿನ್ ಸಿಟಿ ಅಂತ ಇದೆ. ಸೊ ಅಲ್ಲಿ ನಿಯರ್ ಬೈ ಒಂದು 4-5 ಕಂಟ್ರಿಗೆ ನಾನು ವಿಸಿಟ್ ಮಾಡಿದೆ UK ಹೋದಾಗ. ಸೊ ಅದ್ರ ಜೊತೆಗೆ ಅಲ್ಲಿ ನಾನು ಹೋಗಿದ್ಮೇಲೆ ನನಗಾಗಿರ್ತಕ್ಕಂಥ ಒಂದು ಅನುಭವ ಏನಂದ್ರೆ, ನಮ್ಮ ವೈಜ್ಞಾನಿಕ ಒಂದು ಪರ್ಸ್ಪೆಕ್ಟಿವ್ ಏನಿರುತ್ತೆ ಅದು ನಿಜವಾಗ್ಲೂ ಬಹಳ ಮಹತ್ತರವಾಗಿ ಬೆಳೆಯುತ್ತೆ. ಅಂದ್ರೆ ವಿ ಯೂಸ್ ಟು ಥಿಂಕ್ ಇನ್ ಅ ಬ್ರಾಡರ್ ವೇ. ಸೊ ನಾವು ಇಲ್ಲೇ ಪ್ರದೇಶದಲ್ಲಿ ಇಟ್ಕೊಂಡು ರಿಸರ್ಚ್ ಮಾಡೋದಕ್ಕೂ ಆ ಬೇರೆ ದೇಶಗಳಿಗೆ, ಬೇರೆ ಲ್ಯಾಬ್ಗಳಿಗೆ ಹೋಗಿ ಕೆಲಸ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಅಲ್ಲಿ ಗ್ಲೋಬಲ್ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ಸೊ ನಾವ್ ಏನ್ ಕೆಲಸವನ್ನ ಮಾಡ್ತೀವಿ, ನಮ್ಮ ಕೆಲಸದ ಮೇಲ್ಗಡೆ ಅವರು ಅವ್ರದೇ ಆಗಿರ್ತಕ್ಕಂಥ ಕೆಲವು ಥಾಟ್ಸ್ಗಳನ್ನ ಕೊಡ್ತಾರೆ. ಸೊ ಆ ಥಾಟ್ಸ್ಗಳು ಕೊಟ್ಟಾಗ ನಮ್ಗೆ ಏನಿಸುತ್ತೆ ಅಂದ್ರೆ, ನಮ್ಮ ಕೆಲಸದ ಮೇಲೆ ನಮ್ಗೆ ನಂಬಿಕೆ ಬರುತ್ತೆ, ನಮ್ಮ ವಿಚಾರಗಳ ಮೇಲೆ ನಮಗೆ ಆತ್ಮವಿಶ್ವಾಸ ಬರುತ್ತೆ. ಹೌದಪ್ಪ, ನಾನು ಏನೋ ಮಾಡ್ತಾ ಇದ್ದೀನಿ. ಸೊ ಈ ತರತಕ್ಕಂಥ ಒಂದು ವಿಚಾರಗಳು ನಮಗೆ ಬಂದಾಗ, ಸೊ ವಿ ಆರ್ ಸೆಲ್ಫ್ ಗೆಟ್ ಮೋಟಿವೇಟೆಡ್. ಸೊ ಒಂದು ಅಡ್ವಾನ್ಸ್ಡ್ ಇರ್ತಕ್ಕಂಥ ಲ್ಯಾಬೋರೇಟರಿಗಳಿಗೆ ನಾವು ಭೇಟಿ ಮಾಡೋದ್ರಿಂದ ನಮ್ಮ ಸೈಂಟಿಫಿಕ್ ಟೆಂಪರ್ ಜಾಸ್ತಿ ಆಗುತ್ತೆ. ಮತ್ತೆ ಆ ಕೌಶಲ್ಯ, ಹೊಸ ಕೌಶಲ್ಯಗಳನ್ನ ಕಲಿಲಿಕ್ಕೆ ಬಹಳ ಸಹಾಯಕಾರಿಯಾಗುತ್ತೆ. ಮತ್ತೆ ಜೊತೆಗೆ ಎಲ್ಲ ಗ್ಲೋಬಲ್ ಸೈಂಟಿಸ್ಟ್ಗಳ ಜೊತೆಗೆ ನೆಟ್ವರ್ಕ್ ಬೆಳೆಸಲಿಕ್ಕೆ ಬಹಳ ಸಹಾಯಕಾರಿ ಆಗುತ್ತೆ ಅನ್ನೋದು ಈ ಒಂದು ನನ್ನ ಅಂಶ. So local thinking with global thinking. Exactly. And it gives a very good experience and motivation for us. We learn a lot. Really. ಬಹಳ ಖುಷಿ ಆಯ್ತು ಸರ್ when I saw that photo. I felt so happy. That too from India, representing India. So true. ಸರ್, ಈಗ ಮುಂದಿನ ಪ್ರಶ್ನೆ ನಿಮಗೆ. This is my very favorite question. ಈಗ ಎಷ್ಟೊಂದು ಕಂಪನೀಸ್ ಇದೆ, ಗೌರ್ಮೆಂಟ್ ಜಾಬ್ಸ್ ಇದೆ, ಜಾಬ್ ಮಾರ್ಕೆಟಲ್ಲೆಲ್ಲ ಈಗೆಲ್ಲ ಒಂಚೂರು ಅನಲೈಸ್ ಮಾಡಿದ್ರೆ, ಈಗ ಬಹಳ ಜನ ಮಾತಾಡೋದೇನಪ್ಪ ಅಂದರೆ ಸ್ಕಿಲ್ಸ್.
ಹಾರ್ಡ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್, ಅದು ಇದು ಏನೇನೋ ಮಾತಾಡ್ತಾರೆ. ಸ್ಕಿಲ್ ಇದ್ದವನು ಬದುಕ್ತಾನೆ, ಖಂಡಿತ. ಸ್ಕಿಲ್ ಇಲ್ಲ ಅಂದರೆ ಇಲ್ಲ. ಇಲ್ಲ. ಸೊ ಈ ದೃಷ್ಟಿಕೋನದಲ್ಲಿ ಸರ್, ವಾಟ್ ಸ್ಕಿಲ್ಸ್ ಆರ್ ಎಸೆನ್ಷಿಯಲ್ ಫಾರ್ ಸಕ್ಸಸ್ಫುಲ್ ಕೆರಿಯರ್ ಫಾರ್ ದ ಸೈನ್ಸ್ ಸ್ಟೂಡೆಂಟ್ಸ್ ಇನ್ ದ ಸೈನ್ಸ್ ಏರಿಯಾ, ಇನ್ ದೇರ್ ಏರಿಯಾ? ವಾಟ್ ಆರ್ ದ ಸ್ಕಿಲ್ಸ್ ವಿಚ್ ಇಸ್ ನೀಡೆಡ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಇನ್ ಸೈನ್ಸ್ ಫೀಲ್ಡ್? ಖಂಡಿತ. ಸೊ ಭಾಳ ಮತ್ತೊಮ್ಮೆ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆನೇ ಕೇಳಿದ್ರಿ. ಸೊ ಸ್ಕಿಲ್ಸ್ ಅಂತ ಹೇಳೋದಾದರೆ ನನ್ನ ಪ್ರಕಾರದಲ್ಲಿ ಕೇಳಿಸ್ಕೊಳ್ಳೋದು ಒಂದು ಸ್ಕಿಲ್, ಲಿಸ್ನಿಂಗ್ ಸ್ಕಿಲ್ ಅಂತ ನಾವು ಹೇಳ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಈ ಕೇಳಿಸ್ಕೊಳ್ಳೋದು ಒಂದು ಏನಪ್ಪ ಅಂದರೆ ಅದು ಒಂದು ಒಳ್ಳೆಯ ಕೌಶಲ್ಯ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾನು ಹೇಳಿದೆ, ಸೊ ಈಗಿನ ಕರೆಂಟ್ ಟ್ರೆಂಡ್ ಆಗಿರ್ಬೋದು, ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ ನಮ್ಮ ಸೊಸೈಟಿಲಿ ಅಂತ ಆಗಿರ್ಬೋದು. ಸೊ ಜೊತೆಗೆ ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು, ನಾನು ಹೇಳಿದೆ ಕಾನ್ಫರೆನ್ಸ್ ಅಂತ ಹೇಳಿದೆ, ಸೆಮಿನಾರ್ಸ್ ಅಂತ ಹೇಳಿದೆ. ಒಂದು ಗ್ಲೋಬಲ್ ನೆಟ್ವರ್ಕ್ ಬೆಳಿಬೇಕಂದ್ರೆ ನಾವು ಅಲ್ಲೆಲ್ಲ ಅಟೆಂಡ್ ಆಗೋದು ಬಹಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ. ಸೊ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಮೊದಲ ಗುಣ ಏನಂದರೆ, ಮೊದಲನೇಗೆ ಬೇಕಾಗಿರೋದು ಕೇಳಿಸ್ಕೊಳ್ತಕ್ಕಂಥ ಗುಣ. ಸೊ ಎರಡನೇದಾಗಿ ಅಕ್ಸೆಪ್ಟೆನ್ಸ್ ಮನೋಭಾವನೆ, ಇರೋ ವಾಸ್ತವಿಕತೆಯನ್ನು ಒಪ್ಕೋಬೇಕು ನಾವು ಫಸ್ಟ್. ಸೊ ಇವು ಎರಡು ಮೊದಲನೇದಾಗಿ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳು ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ. ಸೊ ಅದಾದಮೇಲೆ ಅಫ್ಕೋರ್ಸ್ ನಾನು ಹೇಳಿದ್ರು, ಸರ್ ಹೇಳಿದ್ರು, ರಿಸರ್ಚಲ್ಲಿ ಸ್ಕಿಲ್ಸ್ ಯಾವ್ದು ಬೇಕಂದರೆ ಫಸ್ಟು ನಮ್ಮದು ಈ ಟೈಮ್ ಸೆನ್ಸ್ ಬೇಕೇ ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಸೆನ್ಸ್ ಇರಬೇಕು, ಡೆಡಿಕೇಶನ್ ಇರಬೇಕು, ಪ್ಯಾಷನ್ ಇರಬೇಕು. ಸೊ ಅದಾದಮೇಲೆ ಆ ಕ್ಯೂರಿಯಾಸಿಟಿ ಇರಲೇಬೇಕು, ಏನಾಗ್ತಾ ಇದೆ ನೆಕ್ಸ್ಟು. ಯಾಕಂದರೆ ಈಗ ನಾನು ಹೇಳಿದೆ, ಸೈನ್ಸ್ ಅಂದ್ರೆ ಅದೊಂಥರ ಹೋಳಿಗೆ ಇದ್ದಂಗೆ. ಅದು ಎಷ್ಟು ತಿಂದರೂ ಸ್ವೀಟ್ ಬೇಕೇ ಬೇಕಂತ ಅನಿಸ್ತಾ ಇರುತ್ತೆ ಆ್ಯಕ್ಚುಲಿ. ಸೊ ಹಾಗಾಗಿ ಇಟ್ಸ್ ಅ ಜರ್ನಿ. ಕೆಲವೊಬ್ಬರಿಗೆ ಏನಾಗುತ್ತೆ, ಟ್ರಾವೆಲ್ ಮಾಡ್ತಾ ಇದ್ರೆ ಆ ಟ್ರಾವೆಲ್ ಮಾಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ಕೆಲವೊಬ್ಬರಿಗೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಡ್ಯಾನ್ಸ್ ಮಾಡ್ತಾನೆ ಇರ್ಬೇಕನ್ಸುತ್ತೆ. ಸೊ ಈ ವಿಜ್ಞಾನ ವಿಷಯದಲ್ಲಿ ಭಾಳ ಅರ್ಥಕೊಂಡ್ರು ಅಂದರೆ ಏನಾಗ್ತಾ ಇದೆ ಅಂತ ಪ್ರಶ್ನೆಯನ್ನು ಹಾಕೊಳ್ತಾ ಇರೋರಿಗೆ ಅದೊಂಥರ ನಮಗೆ ಒಂದು ರಸದೌತಣ ಇದ್ದಂಗೆ, ಅದು ಬಹಳನೇ ಖುಷಿ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನಮಗೆ ಮೇನ್ ಸ್ಕಿಲ್ಸ್ ನೋಡೋದಾದ್ರೆ ಒಂದು ಫಸ್ಟ್ ಈಸ್ ಅಕ್ಸೆಪ್ಟೆನ್ಸ್ ಮನೋಭಾವನೆ ಇರಬೇಕು, ಲಿಸನಿಂಗ್ ಸ್ಕಿಲ್ ಇರಬೇಕು, ಟೀಮ್ ವರ್ಕ್. ಸೊ ಒಂದು ಟೀಮ್ನಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ಇರ್ಬೋದು. ಸೊ ನೀವೀಗ ನೋಡ್ತಾ ಇದ್ದೀರಾ, ಅಲ್ಲಿ ಕೆಲವೊಂದು ಸುಮಾರು ಟೆಕ್ಸ್ಟ್ ಬುಕ್ಗಳಿದ್ದಾವೆ. ಸೊ ಅದರಲ್ಲಿ ಅಕ್ರಾಸ್ ದ ಗ್ಲೋಬ್ ಅಲ್ಲಿ ಆಗಿರ್ತಕ್ಕಂಥ ಕೆಲವೊಂದು ಆಥರ್ಸ್ಗಳು ಇರ್ತಾರೆ. ಅವ್ರ ಜೊತೆ ನಾವು ಕೆಲಸ ಮಾಡ್ತಕ್ಕಂಥ ವಿಧಾನ ಆಗಿರ್ಬೋದು. ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಒಂದು ಟೀಮ್ ವರ್ಕ್ ಅಂತ ನಾವು ಹೇಳ್ತೀವಿ. ಸೊ ಟೀಮ್ ವರ್ಕ್ ಇಲ್ಲ ಅಂದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸೊ ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಫ್ಕೋರ್ಸ್ ಇಂಗ್ಲೀಷ್ ಈಸ್ ಅ ಜಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಬಟ್ ದಟ್ ಈಸ್ ನಾಟ್ ಎ ನಾಲೆಜ್. ಈಗ ತುಂಬ ಈಗಿನ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಅಂದರೆ, ಇಂಗ್ಲೀಷ್ ಅಂದರೆ ಕಬ್ಬಿಣದ ಕಡಲೆ ಅಂತ ಈ ಭಾಗದ ಜನತೆಗೆ ನನ್ನ ಒಂದು ಅಭಿಪ್ರಾಯ. ಬಹಳ ಕಷ್ಟ ಅಂತ ಅನ್ಕೊಂಡಿರ್ತಾರೆ. ನನ್ನ ಒಂದು ವೈಯಕ್ತಿಕ ಹೇಳೋದಾದ್ರೆ, ಇಂಗ್ಲೀಷ್ ಈಸ್ ಅ ಜಸ್ಟ್ ಎ ಲ್ಯಾಂಗ್ವೇಜ್, ದಟ್ ಈಸ್ ನಾಟ್ ಎ ನಾಲೆಜ್. ಇಟ್ ಇಸ್ ಅ ಲ್ಯಾಂಗ್ವೇಜ್, ಭಾಷೆ ಅಷ್ಟೇ, ಒಂದು ಸಂವಹನ ಮಾಧ್ಯಮ ಅಷ್ಟೇ. ಸೊ ಏನೇ ಮಾಡಿದರೂ ಕೂಡ ನಾವು ವಿಜ್ಞಾನವನ್ನು ಅಥವಾ ಒಂದು ಸುತ್ತಮುತ್ತಲಾಗಿರ್ತಕ್ಕಂಥ ವಿಚಾರಗಳನ್ನು ಅರ್ಥಕೊಂಡು ಅದನ್ನು ನಾವು ಪ್ರಯತ್ನ ಮಾಡೋದಷ್ಟೇ. ಈ ಒಂದು ಜಾಗತಿಕ ಮಟ್ಟದಲ್ಲಿ ಏನಾದರೂ ವಿಷಯವನ್ನು ಮಂಡನೆ ಮಾಡಬೇಕಂದ್ರೆ ಇಂಗ್ಲೀಷ್ ಬಹಳ ಅವಶ್ಯಕವಿದೆ. ಸೊ ಹಾಗಾಗಿ ಸಂವಹನ ಸ್ಕಿಲ್, ಲೈಕ್ ಅದೊಂದು ಕಮ್ಯುನಿಕೇಶನ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಸನಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು. ನಾವಿಷ್ಟೆಲ್ಲ ಬೆಳಕಿಗೆ ಬರಲಿಕ್ಕೆ ಕಾರಣ ರೈಟಿಂಗ್ ಸ್ಕಿಲ್. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಬುಕ್ಸ್ಗಳಿದ್ದಾವೆ, ಇಂಟರ್ನ್ಯಾಷನಲ್ ಆರ್ಟಿಕಲ್ಸ್ ಇದ್ದಾವೆ. ಸೊ ಇವು ಬಹಳ ಮೊದಲಾಗಿ ಬೇಕಾಗಿರ್ತಕ್ಕ ಸ್ಕಿಲ್. ಅದ್ರ ಜೊತೆಗೆ ಇನ್ನೊಂದು ಸ್ಕಿಲ್ ನನ್ನ ಪ್ರಕಾರ ಹೇಳೋದಾದ್ರೆ, ಈ ಗ್ಲೋಬಲ್ ಮಾರ್ಕೆಟ್ ಅಥವಾ ಗ್ಲೋಬಲ್ ಸೈಂಟಿಸ್ಟ್ಗಳನ್ನ ಅವ್ರನ್ನ ಜೊತೆ ಮೀಟ್ ಆಗೋದು, ಅವರ ಜೊತೆ ಮಾತನಾಡ್ತಕ್ಕಂಥದ್ದು, ಅವರ ಜೊತೆ ಮಾತನಾಡಿ ಸೈಂಟಿಫಿಕ್ ಟೆಂಪರ್ಗಳನ್ನು ನಾವು ತಗೊಳ್ಳೋದು, ಅಡಾಪ್ಟ್ ಮಾಡ್ಕೊಳ್ಳೋದು, ಇದು ಕೂಡ ಒಂದು ಸ್ಕಿಲ್. ಸೊ ಇವನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಖಂಡಿತವಾಗಿಯೂ ನಾವು ಯಾವುದೇ ಕ್ಷೇತ್ರದಲ್ಲಾಗಲಿ ಬಹಳ ಉತ್ತಮ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಹಾಯಕಾರಿಯಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಹಾಗಾದರೆ ನಿಮ್ಮ ರೈಟಿಂಗ್ಸು ಇದೆಲ್ಲ ನೋಡ್ತಾ ಇದ್ರೆ, ಸೊ ಆ್ಯಸ್ ಯು ಸೆಡ್, ಈವನ್ ಲಿಸ್ನಿಂಗ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್, ಸ್ಪೀಕಿಂಗ್ ಸ್ಕಿಲ್ಸ್, ಈವನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆನೂ ಹೇಳ್ತಾ ಇದ್ರಿ. ಸೊ ಈವನ್ ಒಂದು ರೀತಿ ನೋಡೋದಾದರೆ, ಈ ಲೈಕ್ ಲೆಟ್ಸ್ ಸೇ ನೀವು ಇಷ್ಟರ ಮಟ್ಟಿಗೆ ಬೆಳೆದಿದ್ದೀರಾ ಅಂದ್ರೆ ಈವನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಖಂಡಿತ. ಮೇ ಬಿ ನೀವು ಇವಾಗ ಗ್ಲೋಬಲ್ ಲೆವೆಲ್ಗೆ ಹೋಗಿ ಬೇರೆ ಬೇರೆ ದೇಶದವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಇಂಗ್ಲೀಷ್ ಮ್ಯಾಟರ್ಸ್ ಇವನ್ ರೈಟಿಂಗ್, ಇವನ್ ನೆಟ್ವರ್ಕಿಂಗ್ ಸ್ಕಿಲ್ಸ್. ಸೊ ದಿಸ್ ಇಸ್ ವಾಟ್ ಮ್ಯಾಟರ್ಸ್ ಅ ಲಾಟ್. ಸೊ ದೀಸ್ ಆರ್ ದ ಸ್ಕಿಲ್ಸ್ ವಿಚ್ ಇಸ್ ವೆರಿ ಮಚ್ ನೀಡೆಡ್ ಫಾರ್ ದಿ ಪೀಪಲ್ ಹೂ ಆರ್ ಇನ್ ಟು ದಿ ಸೈಂಟಿಫಿಕ್ ಫೀಲ್ಡ್. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಯುವಕರಿಗೆ ನನ್ನ ಒಂದು ಸಜೆಷನ್ ಏನಂದರೆ, ಸೊ ನೋಡಿ, ನಾವು ಯಾವಾಗಲೂ ಯಾರ ಜೊತೆ ಬೆರಿತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ನಮ್ಮ ಲೈಫಲ್ಲಿ. ಸೊ ಯಾರ ಜೊತೆ ನಾವು ಬೆರಿಬೇಕು, ಒಂದು ಕನ್ನಡದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಗಾದೆ ಮಾತಿದೆ, ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅಂತ. ಸೊ ಇದು ಕೂಡ ನನಗೆ ಬಹಳ, ದುರ್ಜನರ ಸಹವಾಸ ಹೌದು, ಬಚ್ಚಲಿನ ಕೊಚ್ಚೆ ಅಂತಿರೋದು ಸರ್ವಜ್ಞ ಅಂತ ನನಗೆ ಭಾಳ ಗಾದೆ ಮಾತು ಸರ್ವಜ್ಞ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಹೇಗಿರಬೇಕು, ನಮ್ಮ ಮೈಂಡ್ ಸೆಟ್ ಅಂದರೆ, ನಾವು ಯಾರ ಜೊತೆ ಬೆರೆತರೆ ನಮ್ಮ ಒಂದು ಲೈಫ್ ಅಥವಾ ನಮ್ಮ ಕರಿಯರ್ ಉಜ್ವಲ ಆಗಿರುತ್ತೆ, ಅಂಥವ್ರ ಜೊತೆ ಮಾತ್ರ ಇರಬೇಕು ನಾವು.
ಹೌದಾ? ಸೊ ಇಲ್ಲ, ಅವ್ರ ಜೊತೆ ಇದ್ರೆ ನಮ್ಮ ಲೈಫ್ ಹಾಳಾಗುತ್ತೆ ಅಥವಾ ನನ್ನ ಬೆಳವಣಿಗೆ ಆಗ್ತಾ ಇಲ್ಲ ಅಂತಂದ್ರೆ ಅಂಥವ್ರ ಜೊತೆ ನಾವು ಸಹವಾಸ ಮಾಡೋದೇ ಬೇಡ. ಸೊ ಬದಲಾಗಿ ವಿವೇಕಾನಂದ್ರ ಅದಕ್ಕೆ ಹೇಳಿದ್ದಾರೆ, ಹೌದು, ನಿಮಗೆ ಮೆಂಟಲಿ ಫಿಸಿಕಲಿ ಯಾವ್ದು ಹ್ಯಾಪಿನೆಸ್ ಕೊಡಲ್ವೋ ಟ್ರೀಟ್ ಇಟ್ ಆಸ್ ಪಾಯ್ಸನ್ ಅಂತ. ಎಕ್ಸಾಕ್ಟ್ಲಿ ಸರ್. ಸೊ ಇದು ಕೂಡ ಬಹಳ ಉತ್ತಮವಾಗಿರ್ತಕ್ಕಂಥ ಮಾತು ಹೇಳಿದ್ರಿ. ಸೊ ನಾವು ಯಾರ ಜೊತೆ ಬೆರಿತೀವಿ ಕೂಡ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಜೊತೆ ನಾವು ಬೆರೆತ್ರೆ ನಮಗೆ ಯಾವ್ದಾದ್ರು ವಿಷಯಗಳು ಸಿಗ್ತಾವ ಅಥವಾ ನನ್ನ ಬೆಳವಣಿಗೆ ನನ್ನ ಫ್ಯೂಚರ್ಗೆ ಏನಾದರೂ ಹೆಲ್ಪ್ಫುಲ್ ಆಗುತ್ತಾ ಅಂಥವ್ರ ಜೊತೆ ಬೆರೆಯೋಣ. ಇಲ್ಲ ಅವರಿಂದ ನಾವು ಸಂಘವನ್ನ ಮಾಡಿ ಅದರಿಂದ ನಮಗೆ ಯಾವುದೋ ಒಂದು ದುಶ್ಚಟಕ್ಕೆ ಬಲಿ ಆಗ್ತಾ ಇದ್ದೇವಾ ಅಂಥವ್ರ ಸಂಘ ಬೇಡವೇ ಬೇಡ. ಆ ಥರದ ಸಂಘ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ನಮ್ಮ ತಂದೆ ತಾಯಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಇದು ನಾವು ನಮ್ಮ ತಲೆಯಲ್ಲಿ ಯಾವಾಗಲೂ ಯಂಗ್ ಮೈಂಡ್ಸ್ ಯುವಜನತೆಗೆ ನಾನು ಕೊಡ್ತಕ್ಕಂಥ ಒಂದು ಸಂದೇಶ. ಸೊ ಯಾವುದೇ ಕೆಲಸ ಮಾಡೋದಾಗ್ಲಿ ನಮ್ಮ ತಂದೆ ತಾಯಿಯವರಿಗೆ ಅವರಿಗೆ ಒಂದು ನೋವಾಗಲಾರ್ದಂಗೆ ನಾವು ಕಾರ್ಯವನ್ನು ಮಾಡೋದು ಬಹಳ ಮುಖ್ಯ. ಸೊ ಯಾವಾಗಲೂ ನಮ್ಮ ಸಜ್ಜನರ ಸಂಘ ಅಂತ ಹೇಳಿದ್ನಲ್ಲ, ಸೊ ಬಹಳ ಒಳ್ಳೆಯದನ್ನು ಪಡಿತಾ ಇದ್ರೆ ಮಾತ್ರ ಅಂಥವ್ರ ಜೊತೆ ಇರೋಣ. ಇಲ್ಲಾಂದರೆ ಒಬ್ಬಂಟಿಯಾಗಿದ್ಬಿಟ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದ್ದೇ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್ ಅದೇ ಅಂದರು, ಏನಂದ್ರು ಅಂದರೆ ಸ್ಟೂಡೆಂಟ್ಸ್, ಈಗ ಸರ್ ಏನಪ್ಪ ಅಂದರೆ, ಸರ್ ನಾನು ಸರ್ ನನಗೆ ಏಜ್ ಕಡಿಮೆ ಆಗಿದ್ರು ನಾನು ಏನಾದ್ರು ಲೈಕ್ ಇಷ್ಟು ಅಚೀವ್ ಅಂದರೆ ಈ ಲೆವೆಲ್ಗೆ ಬಂದಿದ್ದೇನೆಂದ್ರೆ ಸರ್ ಏನು ಹೇಳಿದಂದರೆ, ತಾವು ಸೇರಿದಂಥ ಜನ ಸರ್ ಏನಂದ್ರು, ತಾವು ಬೆರ್ತಿದ್ದೆ ಆಲ್ ಒಳ್ಳೆ ಪ್ರೊಫೆಸರ್ಸ್ ಜೊತೆ, ಒಳ್ಳೆ ಸೈಂಟಿಸ್ಟ್ ಜೊತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಇರೋ ಜೊತೆ, ಅಂಥವ್ರ ಜೊತೆನೇ ಬೆಳೆದ್ರು. ಹಾಗಾಗಿ ಸರ್ನ ಈ ಹಂತಕ್ಕೆ ತಂದು ಬಿಟ್ಟಿದೆ. ರೈಟ್ ಸರ್? ಖಂಡಿತ ಸರ್, ಖಂಡಿತ ಹೌದು. ಸೊ ಅದು ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಸೊ ನನಗೆ ಹೈಸ್ಕೂಲ್ನಲ್ಲಿ ಹೇಳೋದಾದ್ರೆ ಸತೀಶ್ ಸರ್ ಅಂತ ಇದ್ರೆ, ಅವರು ಕೂಡ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು. ಅವು ಅವಾಗ್ಲೇ ನಮ್ಮ ಒಂದು ಕಲೆಯನ್ನ ಅವರು, ಯಾಕಂದ್ರೆ ಮೆಂಟರ್ಗಳು ಪಾತ್ರ ಬಹಳ ಮುಖ್ಯ ಇರುತ್ತೆ ಅಂತ ಹೇಳಿದೆ. ಅವಾಗ್ಲೇ ನಮ್ಮನ್ನ ನೋಡಿ ಅವರು ಇಲ್ಲ ಇವರು ಈ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಚೆನ್ನಾಗಿರ್ತಾರೆ ಅಂತ ಆ ಒಂದು ಟೀಚರ್ಗಳು ಆ ಟೈಮಲ್ಲಿ ಕೆಲಸ ಮಾಡಿದ್ರು. ಅದಾದ್ಮೇಲೆ ನಾನು MSc ಬಂದೆ, ಅಲ್ಲೂ ಕೂಡ ಸತೀಶ್ ಸರ್ ಅಂತಾನೆ ಸಿಕ್ಕರು ನಮಗೆ. ಈಸ್ ಆಲ್ಸೋ ವೆರಿ ಯಂಗ್. ಸತೀಶ್ ಸರ್ ಅವರು ಕೂಡ ಬಹಳ ಒಳ್ಳೆ ಮೆಂಟರಿಂಗ್ ಮಾಡಿದ್ರು. ಸೊ ಈಗಲೂ ಕೂಡ ನನಗೆ ಸತೀಶ್ ಸರ್ ಅಂತ ಇದ್ದಾರೆ. ಸೊ ನಾನು ಯಾವುದೇ ಸೈಂಟಿಫಿಕ್ ಆರ್ಟಿಕಲ್ ಬರೆದ್ರು ಕೂಡ ಸೊ ಇಂಗ್ಲೀಷ್ನಲ್ಲಿ ಬಹಳ ಪರಿಣಿತಿಯನ್ನು ಹೊಂದಿರತಕ್ಕಂಥ ಪ್ರೊಫೆಸರ್. ಅಂದರೆ ಈಸ್ ಎ ಸ್ಕೂಲ್ ಮಾಸ್ಟರ್, ಬಟ್ ಹಿ ಈಸ್ ಹ್ಯಾವಿಂಗ್ ವೆರಿ ಟ್ರಮೆಂಡಸ್ ನಾಲೆಜ್ ಇನ್ ಇಂಗ್ಲೀಷ್. ಸೊ ಯಾವುದೇ ಕೂಡ ನಾವು ಲೇಖನವನ್ನು ಬರೆದ್ರೆ ಅವ್ರ ಜೊತೆ ನಾವು ಡಿಸ್ಕಷನ್ ಮಾಡೋದು ಬಹಳ ಪ್ರತೀತಿ. ಸೊ ಹಾಗಾಗಿ ಸೊ ನಾವು ಯಾರ ಜೊತೆ ಬೆರಿತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಬೆರೆತಾಗ ಅಲ್ಲಿ ನಮಗೆ ಖುಷಿ ಸಿಗ್ಬೇಕು, ನಮ್ಮ ಬೆಳವಣಿಗೆ ಬೆಳವಣಿಗೆ ಆಗಬೇಕು. ಇಲ್ಲಾಂದ್ರೆ ನಾವು ಬೆಳಿಲಿ. ಕೈಂಡ್ಲಿ ಮೇಕ್ ಎ ನೋಟ್ ಆಫ್ ಇಟ್. ಯಾರ ಜೊತೆ ಸೇರ್ತೀರಾ, ಇದು ನಿಮಗೆ ಬೆಳವಣಿಗೆ ಆಗ್ತಾ ಇದೆಯಾ ಇಲ್ವಾ, ಯು ಓನ್ಲಿ ಹ್ಯಾವ್ ಟು ಜಡ್ಜ್ ಇಟ್. ಆಗಿಲ್ಲ ಅಂದರೆ ಬೆಟರ್ ಟು ಇಗ್ನೋರ್ ದ್ಯಾಟ್. ಎಕ್ಸಾಕ್ಟ್ಲಿ. ಓಕೆ, ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಏನಪ್ಪ ಅಂದರೆ, ನಾನು ನೋಡಿದಾಗೆ ಈಗ ನಮ್ಮ ಒಂದು ಮಹಾವಿದ್ಯಾಲಯದಲ್ಲಿ ಒಂದು 7 ವರ್ಷ ಕೆಲಸ ಮಾಡಿದ್ದೀನಿ. ನಾನು ಒಂದು ಬೆಂಗಳೂರಲ್ಲಿ ಒಂದು ದೊಡ್ಡ ಕ್ರೈಸ್ಟ್, ಜೈನ್, ಈ ಥರ ಒಂದು ಭಾಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಯೂಶಲಿ ಒಂದು ಹುಡುಗರಲ್ಲಿ ಕಾಡುವಂಥ ಒಂದು ಜನರಲ್ ಪ್ರಾಬ್ಲಮ್ ಏನಂದರೆ, ಈಗ UG ಡಿಗ್ರಿ ಮುಗಿಸ್ತಾರೆ, ಆರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ, ಈಗ ಸೈನ್ಸ್ ವಿದ್ಯಾರ್ಥಿನೇ ಇಟ್ಕೊಳ್ಳೋಣ ಸರ್. ಈಗ BSc ಮುಗಿಸಿದ ತಕ್ಷಣ ಮುಂದೆ ಏನು ಮಾಡಬೇಕು ಅನ್ನೋ ಡಿಸಿಷನ್ ತೊಗೊಳೋದ್ರಲ್ಲಿ ಭಾಳ ಕನ್ಫ್ಯೂಸ್ ಆಗಿಬಿಡ್ತಾರೆ. ಏನು ಮಾಡ್ಬೇಕು ಮುಂದೆ, ಈಗ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾ, ಇಲ್ಲ ನಮ್ಮ ಫ್ರೆಂಡ್ B.Ed ಮಾಡ್ತಾನೆ, ಇಲ್ಲ ನಮ್ಮ B.Ed ಎಕ್ಸಾಮ್ ಬರೀಬೇಕಾ, ಅಥವಾ ಇನ್ನೊಬ್ರು ಪೇರೆಂಟ್ಸ್ ಹೇಳಕತ್ತಾರೆ ನೀವು UPSC ಬರೀ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಹೋಗ್ಬೇಕಾ, ಅಥವಾ ಈ ಸ್ಟೂಡೆಂಟ್ಗೆ PG ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಲೈಕ್ MSc ಇನ್ ಕೆಮಿಸ್ಟ್ರಿನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಇಲ್ಲ ಅದಕ್ಕೆ ಹೋಗ್ಬೇಕಾ. ಸೊ ದೇ ವೆರಿ ಕನ್ಫ್ಯೂಸ್ಡ್ ಆಫ್ಟರ್ ದೇರ್ ಡಿಗ್ರಿ. ಸೊ ಏನು ಮಾಡ್ಬೇಕು ನಮ್ಮ ವಿದ್ಯಾರ್ಥಿಗಳು, ಹೌ ಟು ಟೇಕ್ ಎ ಡಿಸಿಷನ್? ಎಸ್ ಸರ್. ಸೊ ಈ ಒಂದು ವಿಷಯವನ್ನು ನಾವು ಬಹಳ ದೀರ್ಘವಾಗಿ ಆಲೋಚನೆ ಮಾಡಿದರೆ, ಸೊ ನನಗೊಂದು ಗೊತ್ತಾಗೋದೇನೆಂದರೆ, ನಾವು ಡಿಗ್ರಿ ಮುಗಿಯೋಷ್ಟೊತ್ತಿಗೆ ವಿರ್ ಆಲ್ ವಿಲ್ ಬಿಕಮ್ ವೆರಿ ವೆಲ್ ಮೆಚ್ಯೂರ್ಡ್ ಪರ್ಸನ್ಸ್ ಅಂತ ನನ್ನ ಒಂದು ಅಭಿಪ್ರಾಯ. ಟ್ರೂ. ಮೆಚೂರಿಟಿ ಬಂದಿರುತ್ತೆ ನಮಗೆ. ಎಸ್ ಸರ್. ಸೊ ಅಷ್ಟೊತ್ತಿಗಾಗಲೇ ನಾವು ಏನು ಮಾಡಬೇಕು ಅಂದರೆ, ನಮ್ಮ ಸ್ಕಿಲ್ಸ್ ಬಗ್ಗೆ ಅಥವಾ ನಮ್ಮ ಕೌಶಲ್ಯ ಬಗ್ಗೆ ನಮಗೆ ಅರಿವಿರಬೇಕು. ನಾನು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀನಿ, ನಾನು ಡ್ಯಾನ್ಸಲ್ಲಿ ಸ್ಟ್ರಾಂಗ್ ಇದ್ದೀನ, ಬರೆಯೋದ್ರಲ್ಲಿ ಸ್ಟ್ರಾಂಗ್ ಇದ್ದೀನ, ಒಳ್ಳೆ ನಾವು ಲಿಸನ್ಸ್ ಲೈಕ್ ನಮಗೆ ಕೇಳೋದ್ರಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಆಸಕ್ತಿ ಇತ್ತಂದರೆ ವಿ ಕ್ಯಾನ್ ಡೂ ವೇರಿಯೇಟಿ ಆಫ್ ಜಾಬ್ಸ್, ಅದನ್ನು ಕೂಡ ಅವಕಾಶ ಇದೆ ನಮ್ಮ ಸೊಸೈಟಿಲಿ. ಸೊ ಉತ್ತಮ ಬರಹಗಾರಾಗಿದ್ದರೆ ವಿ ಕ್ಯಾನ್ ಗೋ ಟು ಜರ್ನಲಿಸಮ್ಗೆ ಹೋಗ್ಬೋದು. ಪತ್ರಿಕೋದ್ಯಮದಲ್ಲಿ ಬಹಳ ಅವಕಾಶಗಳಿದ್ದಾವೆ. ಬರೀ ಸಂಶೋಧನೆಯಲ್ಲಿ ಮಾತ್ರ ಅಂತಲ್ಲ, ಆಯಾಯ ಕ್ಷೇತ್ರದಲ್ಲಿ ಆಯಾಯ ಹೈ ಪೇಡ್ ಜಾಬ್ಸ್ಗಳಂತೂ ಇದ್ದೇ ಇದ್ದಾವೆ. ಸೊ ಓನ್ಲಿ ಥಿಂಗ್ ನಾನು ಹೇಳೋದಾದರೆ, ಅವರವರ ಇಂಟ್ರೆಸ್ಟ್ ಏನಿದೆ ಅದರ ಬೆನ್ನತ್ತಿ ಹೋಗೋದ್ರಿಂದ ಅವರ ಜೀವನದಲ್ಲಿ ಉತ್ತಮ ಒಂದು ಬೆಳವಣಿಗೆ ಬೆಳೀಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅಂದರೆ ಓವರ್ ಆಲ್ ನೀವು ಹೇಳಿದ್ ನೋಡಿದ್ರೆ, ನಾನು ವೆರಿ ಇದು ಮಾಡೋದಾದ್ರೆ ಸರ್, ಅಂದ್ರೆ ಸ್ಟೂಡೆಂಟ್ ಈ 3 ವರ್ಷ ಏನ್ ಕಲಿತಾರೋ, ದೇ ಶುಡ್ ನೋ ದೇರ್ ಸ್ಟ್ರೆಂತ್, ದೇ ಶುಡ್ ನೋ ದೇರ್ ವೀಕ್ನೆಸ್ ಅಂಡ್ ದೇ ಶುಡ್ ನೋ ದೇರ್ ಥ್ರೆಟ್ಸ್ ಅಂಡ್ ಆಪರ್ಚುನಿಟೀಸ್. ಸ್ವಾಟ್ ಅನಾಲಿಸಿಸ್ ಮಾಡ್ಬೇಕು. ಅಂದ್ರೆ ಮೊದಲು ಸ್ಟೂಡೆಂಟ್ ತನ್ನಲ್ಲಿರುವ ಏನು ಟ್ಯಾಲೆಂಟ್ ಅಂತ ತಿಳ್ಕೋಬೇಕು. ವೆರಿ ಕ್ಲಿಯರ್. ಅಂದ್ರೆ ನಾವು ನೋಡಿದ್ದೀರಿ ವಿದ್ಯಾರ್ಥಿಗಳು, ಸರ್ ನಾವು ಅದು ಮಾಡ್ತೀನಿ, ಎಷ್ಟೊಂದು ಜನ ಅದು ಮಾಡ್ತಾರೆ ಇದು ಮಾಡ್ತಾರೆ, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಹತ್ರ ಎಷ್ಟೊಂದು ಟ್ಯಾಲೆಂಟ್ ಇರುತ್ತೆ. ಬಟ್ ನಾವು ಇಲ್ಲಿ ಎಷ್ಟೊಂದು ಫಂಕ್ಷನ್ ಮಾಡ್ತೀರಿ ಸರ್, ಸ್ಟೂಡೆಂಟ್ಸ್ ಬಂದು ಪರ್ಫಾರ್ಮ್ ಮಾಡಿದ್ಮೇಲೆ ಅನ್ಸುತ್ತೆ ಯು ಆರ್ ಸೋ ಟ್ಯಾಲೆಂಟೆಡ್ ಅಂದಾಗ, ಸರ್ ಇದು ನನಗೆ ಗೊತ್ತಿರಲಿಲ್ಲ ಸರ್, ನನಗೆ ಈ ತರ ಟ್ಯಾಲೆಂಟ್ ಇದೆ. ಸೊ ದಟ್ ಮೀನ್ಸ್ ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ಯೋರ್
ವೆರಿ ರೆಸ್ಪಾನ್ಸಿಬಿಲಿಟಿ. ಏನಪ್ಪಾ ಅಂದ್ರೆ ನಿನ್ನ ಸ್ಟ್ರೆಂತ್ ಏನು ಅಂತ ತಿಳ್ಕೊಳೋದು. ಯು ಆರ್ ಗುಡ್ ಇನ್ ವಿಚ್ ಏರಿಯಾ, ಯು ಆರ್ ಸ್ಟ್ರಾಂಗ್ ಇನ್ ವಿಚ್ ಏರಿಯಾ. Correct. ಸೊ ದಟ್ ಈಸ್ ದ ಕೋರ್ ಜಾಬ್. Really matters. Yes. ಓಕೆ, ಸೊ ಥ್ಯಾಂಕ್ ಯು ಸರ್. ಫೈನಲಿ, ಎಸ್ ಸರ್. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ವಿಕಸಿತ್ ಭಾರತ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಖಂಡಿತ. ನಮ್ದು ಡೆವಲಪ್ಡ್ ಎಕಾನಮಿ. ಹೌದು. ಆಮೇಲೆ ನಮ್ದು ಫಾರ್ಚುನೇಟ್ಲಿ ಲಕಿಲಿ ಇಡೀ ವರ್ಲ್ಡ್ ಅಲ್ಲಿ ಯಂಗೆಸ್ಟ್ ಕಂಟ್ರಿ ಅಂದ್ರೆ ನಮ್ದೇ. ಖಂಡಿತ. ಹೌದು. ಹೈಯೆಸ್ಟ್ ಯೂತ್ಸ್ ಇರುವಂತ ದೇಶ ನಮ್ದು ಭಾರತ. ಸೊ ಈ ನಮ್ಮ ಯುವ ಜನತೆಗೆ ತಮ್ಮ ಕಿವಿ ಮಾತೇನು? ವಾಟ್ ಈಸ್ ಯುವರ್ ಸಜೆಷನ್, ವಾಟ್ ಈಸ್ ಯುವರ್ ಅಡ್ವೈಸ್ ಫಾರ್ ಯೂತ್ಸ್ ಆಲ್ಸೋ ಅಂಡ್ ಆಲ್ಸೋ ಫಾರ್ ದ ಸ್ಟೂಡೆಂಟ್ಸ್? Okay. ಅಂಡ್ ಆಲ್ಸೋ ನೀವು ಇಷ್ಟೊಂದು ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೀರಾ ಅಂದ್ರೆ ನೀವು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ? 2 ಪ್ರಶ್ನೆ. ಒಂದು ಅಡ್ವೈಸ್ ಏನು, ಇನ್ನೊಂದು ಫಾರ್ ಹೂಮ್ ಯು ಆರ್ ಗ್ರೇಟ್ಫುಲ್ ಫಾರ್ ಹೂಮ್ ಯು ವಾಂಟ್ ಟು ಕನ್ವೆ ಯುವರ್ ಗ್ರಾಟಿಟ್ಯೂಡ್. ಖಂಡಿತ ಎಸ್ ಸರ್. ಖಂಡಿತ. ಸೊ ಈಗಿನ ಯುವ ಜನತೆಗೆ ನಾನು ಕೊಡ್ತಕ್ಕಂಥ ಸಜೆಷನ್ ಏನಂದರೆ, ಸೊ ನಾನೇನು ಅಂಥ ಪರಿ ನೀವು ತಿಳ್ಕೊಂಡ್ರಂಗೆ ವಿದ್ವಾಂಸ ಅಂತ ಏನಲ್ಲ. ಸೊ ಕರೆಂಟ್ ಟ್ರೆಂಡ್ ಏನಿದೆ, ಯಾವುದು ಈಗ ಎಕ್ಸಾಂಪಲ್ ನಾನು ಹೇಳೋದಾದರೆ, ಈಗ ಗ್ಲೋಬಲ್ ವಾರ್ಮಿಂಗ್ ತುಂಬ ಇದೆ, ಹೌದಾ? ಸೊ ಜೊತೆಗೆ ಪ್ಲಾಸ್ಟಿಕ್, ನಮ್ಮ ಭಾರತ ದೇಶದಲ್ಲಿ ಈ ಪ್ಲಾಸ್ಟಿಕ್ ಸಮಸ್ಯೆ ಬಹಳ ಇದೆ. ಸೊ ಈ ಪ್ಲಾಸ್ಟಿಕ್ ಸಮಸ್ಯೆನೇ ಒಂದು ನೀವು ವಿಚಾರ ಮಾಡೋದಾದ್ರೆ, ಸೊ ಪ್ಲಾಸ್ಟಿಕ್ನ ಬಳಕೆ ಮಾಡಿ ನಾವು ಹೇಗೆ ಒಂದು ಟಾರ್ ರೋಡನ್ನು ಮಾಡ್ಬೋದು. ಸೊ ಇದ್ರ ಬಗ್ಗೆ ಈಗ ಕರೆಂಟ್ ಟ್ರೆಂಡಲ್ಲಿ ಇರ್ತಕ್ಕಂಥದ್ದು ಈ ನಮ್ಮ ದೇಶ, ಭಾರತ ದೇಶ ಅಂತ ತಗೊಂಡ್ರೆ ನೋಡಿ, ಈ ಒಂದು ಭಾರತ ದೇಶ ನಾವು ರಿಯಲಿ ವೆರಿ ಗ್ರೇಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನಾನು ಹೇಳಿದೆ UK ಹೋಗಿದ್ದೆ. ಸೊ ಅಲ್ಲಿ ಹಾರ್ಡ್ಲಿ 10 days ಬೇಡ 20 days ಇಷ್ಟೇ ಅಲ್ಲಿ ಸೂರ್ಯನ ಬೆಳಕನ್ನು ನಾವು ನೋಡೋದು. ಹೌದು. ಓಕೆ. ಸೊ ಆದ್ರೂ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂಚೂಣಿ ಇರ್ತಕ್ಕಂಥ ದೇಶ ಅದು. ಸೊ ನಮ್ಮ ಭಾರತ ದೇಶ ಯಾವಾಗ್ಲೂ ಬಹಳ ಸಂಪತ್ತಿನ ಒಂದು ಗಣಿ ಇಲ್ಲಿದೆ, ಹೌದಾ? ಸೊ ನಾವು ರಿಯಲಿ ಪುಣ್ಯವಂತರು, ನಾವೆಲ್ಲ ಭಾರತೀಯರು. ಅದರಲ್ಲಿ ನಮ್ಮ ಯುವ ಜನತೆ ಬಹಳ ಪುಣ್ಯ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಏನು ಪ್ಲೇಸ್ ಇದೆ. ಕರೆಂಟ್ ಪ್ರಾಬ್ಲಮ್ಸ್ಗಳನ್ನು ತಗೊಂಡು ಪಬ್ಲಿಕ್ ಹೆಲ್ತ್ಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಾಗಿರ್ಬೋದು. ಪ್ಲಾಸ್ಟಿಕ್ ಎಕ್ಸಾಂಪಲ್, ಕಣ್ಣಿಗೆ ಕಾಣ್ತಕ್ಕಂಥ ಪ್ಲಾಸ್ಟಿಕ್ ಆಗಿರ್ಬೋದು, ಅದನ್ನು ಹೇಗೆ ನಿರ್ಮೂಲನೆ ಮಾಡ್ಬೋದು. ನಿರ್ಮೂಲನೆ ಅನ್ನೋದಕ್ಕಿಂತನೂ ಈ ಕಸದಿಂದ ರಸ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ಹೇಗೆ ನಾವು ಸೊಸೈಟಿಗೆ ಹೆಲ್ಪ್ಫುಲ್ ಆಗೋ ಕೆಲಸ ಮಾಡ್ಬೋದು. ಸೊ ಇದನ್ನು ನಾವು ಮಾಡಿದ್ರಿಂದ, ಲೈಕ್ ಇದನ್ನು ಈ ಥರ ವಿಚಾರ ಮಾಡೋದ್ರಿಂದ ಖಂಡಿತವಾಗ್ಲೂ ನಾವು ಒಂದು ಒಳ್ಳೆಯ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಜೊತೆಗೆ ತಾವು ಹೇಳ್ತಾ ಇದ್ರಿ ಭಾರತ ಸರ್ಕಾರದಿಂದ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಬಂದಿದೆ ಅಂತ. ಸರ್ ಅದು ಭಾರತ ಸರ್ಕಾರ ಅಲ್ಲ, ಅದು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಕೊಟ್ಟಿರ್ತಕ್ಕಂಥ, ಕೊಡಮಾಡಲ್ಪಟ್ಟಿರ್ತಕ್ಕಂಥ ಒಂದು ಯಂಗ್ ಸೈಂಟಿಸ್ಟ್. ಸೊ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಿನ ಯುವ ಜನತೆಗೆ ಆ ಥರದ ಅವಕಾಶಗಳು ತುಂಬಾ ಇದಾವೆ. ಸೊ ಎಲ್ಲರೂ ರೆಕಗ್ನೈಸ್ ಮಾಡೇ ಮಾಡ್ತಾರೆ. ಖಂಡಿತವಾಗ್ಲೂ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಸೊಸೈಟಿಗೆ ಹೆಲ್ಪ್ ಆಗುವಂತ ಕೆಲಸ ಮಾಡಿದ್ರೆ, ಪಬ್ಲಿಕ್ ಹೆಲ್ತ್ಗೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ, ಖಂಡಿತವಾಗ್ಲೂ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ದೇಶ ಯಾವುದೇ ಒಂದು ಗ್ಲೋಬಲ್ ಎಕ್ಸ್ಪರ್ಟ್ಸ್ಗಳು ನಮ್ಮ ಕೆಲಸವನ್ನ ನೋಡಿ ಬಹಳ ಮೆಚ್ಚುಗೆಯನ್ನು ಕೊಡ್ತಾರೆ. ಸೊ ಜೊತೆಗೆ ಅವಾರ್ಡ್ಗಳು ಖಂಡಿತವಾಗ್ಲೂ ಬಂದೇ ಬರ್ತವೆ. ಇಟ್ ವಿಲ್ ಫಾಲೋ ಅಸ್, ಡೆಫಿನೆಟ್ಲಿ ಫಾಲೋ ಅಸ್. ಮನಿ ಮತ್ತೆ ಈ ಒಂದು ನೇಮ್ ಫೇಮ್ ಎರಡು ಫಾಲೋ ಮಾಡೇ ಮಾಡ್ತೇವೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ. ಸೊ ಅದು ಹಾಗೆ ನೀವು ಹೇಳಿದ್ರಿ ಯಾರಿಗೆ ನೀವೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರಿ. ಖಂಡಿತವಾಗ್ಲೂ ನಾನು ಫಸ್ಟ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಯಾಕಂದ್ರೆ ನಮ್ಮ ತಂದೆ ತಾಯಿಯವರು ನಾವು ಬಾಲ್ಯದಲ್ಲಿ ಇದ್ದಾಗಲೇ ನನಗೆ ಕಂಪ್ಲೀಟ್ ಆಗಿ ಫ್ರೀಡಮ್ ಕೊಟ್ಟರು. ನೀವೇನ್ ಮಾಡ್ತೀರಾ ಮಾಡ್ರಪ್ಪ, ಯಾಕಂದ್ರೆ ನಾವು ಜಾಸ್ತಿ ಓದೋರಲ್ಲ. ಸೊ ನಿಮ್ಗೆ ಏನ್ ತಿಳಿತದ ಅದ್ ಮಾಡ್ರಿ ಅಂದ್ರು. ಸೊ ಅಷ್ಟೊತ್ತಿಗಾಗಲೇ ನಮಗೆ ಮೆಚುರಿಟಿ ಇತ್ತು. ಕೆಟ್ಟದನ್ನ ಮಾಡಿದ್ರೆ ತಂದೆ ತಾಯಿಯವರಿಗೆ ಹರ್ಟ್ ಮಾಡಬಾರ್ದು. ಇದು ನಮ್ಮ ಯುವ ಜನತೆ ಫಸ್ಟ್ ತಿಳ್ಕೊಬೇಕು. ನಾವೇನೇ ಕೆಲಸ ಮಾಡಿದ್ರು ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು, ತಂದೆ ತಾಯಿಗೆ ಹರ್ಟ್ ಆಗಬಾರ್ದು. ಫಸ್ಟ್ ತಂದೆ ತಾಯಿಗೆ ಹರ್ಟ್ ಆಗಬಾರ್ದು. ಏನೇ ಮಾಡಿದ್ರು ತಂದೆ ತಾಯಿ ಖುಷಿ ಪಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ನಮ್ಮ ಮೋಟೋ ಇರಬೇಕು ಫಸ್ಟ್ ಮೈಂಡ್ ಅಲ್ಲಿ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದಾದ್ಮೇಲೆ ಖಂಡಿತವಾಗ್ಲೂ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಮ್ಮ ಬ್ರದರ್ ಸಿಸ್ಟರ್ ಆಗಿರ್ಬೋದು. ಸೊ ಅದಾದ್ಮೇಲೆ ನನ್ನ ಪ್ರಯೋಗಾಲಯದಲ್ಲಿ ಇರ್ತಕ್ಕಂಥ PhD ಇಲ್ಲಿ ಇರ್ತಕ್ಕಂಥ ನಮ್ಮ ಮೆಂಟರ್ಗಳಾಗಿರ್ಬೋದು. ಸೊ ಎಲ್ಲರಿಗೂ ಹೋಲ್ ಅಂಡ್ ಸೊ ಲೈಕ್ ಎಲ್ಲರಿಗೂ ನಾನು ಬಹಳ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ. ಸೊ ಜೊತೆಗೆ ಇಷ್ಟೆಲ್ಲ ಈ ಸಮಯ ಪ್ರಜ್ಞೆ ಅಂತ ಹೇಳಿದೆ, ಟೈಮ್ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಇದೆಲ್ಲ ಮೇನ್ ಕಾರಣ ನಾವು ಆರೋಗ್ಯವಂತರಾಗಿರ್ಬೇಕು. ಫಸ್ಟ್ ಈ ಆರೋಗ್ಯವಂತರಾಗಿರ್ಬೇಕಂದ್ರೆ ಮಡದಿ ಹೆಂಡತಿಯವರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರು ಕೂಡ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಂಡತಿ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, 3 ವರ್ಷ ಪ್ರದ್ಯುಮ್ ಇದ್ದಾನೆ. ಸೊ ರಿಯಲಿ ಐ ಶುಡ್ ರಿಯಲಿ ಸೇ ಥ್ಯಾಂಕ್ಸ್ ಟು ದೆಮ್. ಸೊ ಅದಾದ್ಮೇಲೆ ನಾನು PhD ದಿನಗಳಲ್ಲಿ ಬಹಳ ಕಷ್ಟವನ್ನು ಪಟ್ಟಿದೆ ಆ ಟೈಮಲ್ಲಿ. ಯಾಕಂದ್ರೆ ಗೆಟಿಂಗ್ ಗವರ್ನಮೆಂಟ್ ಫಂಡ್ ಅವರ್ ರಿಸರ್ಚ್ ಫಂಡ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅಲ್ಲಿ ನಮಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಒಂದು ಹಣದ ಪ್ರಮಾಣ ಬಹಳ ಕಡಿಮೆ. ಸೊ ಆ ಸಮಯದಲ್ಲಿ ನಾನು ನಮ್ಮ ಸಿಸ್ಟರ್ ಮನೇಲಿ ಇದ್ದೆ, ನಾನು ಬೆಂಗಳೂರಲ್ಲಿ ಆಕ್ಚುಲಿ. ಸೊ ಅಲ್ಲಿ ನಮ್ಮ ಕೊಟ್ರೇಶ್ ಮಾಮ ಅಂತ ಇದ್ದಾರೆ, ನಮ್ಮ ಸರ್ಸೋಕ ಅಂತ ಇದ್ದಾರೆ. ಸೊ ಅವರು ಬಹಳ ನಮಗೆ, ಅವ್ರ ಮನೇಲಿ ನಾನು ಇದ್ದೆ ಸರ್ ಆಕ್ಚುಲಿ. ಅವರು ನಮ್ಮ ಮೇಲೆ ಬಹಳ ಹೋಪ್ಸ್ ಇಟ್ಟಿದ್ರು, ಏನೋ ಒಂದು ಮಾಡ್ತಾನೆ ಹುಡುಗ, ಯಾಕಂದ್ರೆ ಬಹಳ ಕ್ಯೂರಿಯಸ್ ಆಗಿದ್ದಾನೆ. ಸೊ ಹಾಗಾಗಿ ಅವರು ನಮ್ಮ ಮೇಲೆ ಬಹಳ ನಂಬಿಕೆಯನ್ನು ಇಟ್ಟಿದ್ರು. ಆ ನಂಬಿಕೆನ ಉಳಿಸಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ, ಒಂದು ಆತ್ಮವಿಶ್ವಾಸ, ಒಂದು ತೃಪ್ತಿ ನನಗಿದೆ. ಸೊ ಹಾಗಾಗಿ ಎಲ್ಲರಿಗೂ ನಾನು ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ
ನನ್ನ ಹೆಂಡತಿ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, Madam ಹೆಸರು ಏನ್ sir? Madam ಮೇಡಮ್ ಪ್ರಣೀತಾ ಅಂತ. ಪ್ರಣೀತಾ ಮೇಡಮ್. ಪ್ರಣೀತಾ. ಪಾಪ ಹೆಸರು? ಪಾಪು ಪ್ರದ್ಯುಮ್ ಅಂತ. ಓಕೆ, ಛೋಟಾ ಸೈಂಟಿಸ್ಟ್. ಸೊ ಯಾವಾಗಲೂ ಅವರ ಸಹಕಾರ ನನಗೆ ಇದ್ದೇ ಇರುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಅವರ ಸಹಕಾರ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. Okay. ಸೊ ಹಾಗಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಟ್ಟೆ ಪಡ್ತೀನಿ. ಸೊ ಜೊತೆಗೆ ಕೊನೆಯದಾಗಿ ತಮಗೂ ಕೂಡ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಮಂತ ಯುವ ಜನತೆಯನ್ನ ಗುರುತಿಸಿ ಅದನ್ನ ಯುವ ಪೀಳಿಗೆಗೆ ಒಂದು ಮುಟ್ಟಿಸ್ಲಿಕ್ಕೆ ಅಂತ ಕಾರ್ಯನ ಮಾಡ್ತಾ ಇದ್ರೆ ತಮಗೂ ಕೂಡ ಅನಂತವಾದ ಧನ್ಯವಾದಗಳನ್ನ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು ಸರ್ ನನಗೆ. ಸೊ ನನಗೆ ಅರ್ಥ ಆಗಿದೆ ಏನಪ್ಪ ಅಂದರೆ ಈ ಕಡೆ ಪ್ರಶ್ನೆಯಲ್ಲಿ ಸೊ ಹೇಳ್ತಾರಲ್ಲ, ಈಸ್ಟ್ ಆರ್ ವೆಸ್ಟ್, ಇಂಡಿಯಾ ಇಸ್ ದ ಬೆಸ್ಟ್. ಅಂದರೆ ನಾವು ಈ ದೇಶದಲ್ಲಿ ಹುಟ್ಟಿದ್ದೀರಾ ಅಂದರೆ ನಾವು ನಿಜವಾಗ್ಲೂ ಪುಣ್ಯವಂತರು. ಈ ಮಣ್ಣಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಕುವೆಂಪು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಎಂತ ದೊಡ್ಡ CNR ರಾವ್ ಸರ್, ಸಿ ವಿ ರಾಮನ್, ದೊಡ್ಡ ವ್ಯಕ್ತಿಗಳು. ಪ್ರೊಫೆಸರ್ SM ಶಿವಪ್ರಸಾದ್ ಕೂಡ ಅಂತ. ಶಿವಪ್ರಸಾದ್ ಸರ್ ಕೂಡ ಹೌದು, ಈಸ್ ಅ ಗ್ರೇಟ್ ಮ್ಯಾನ್. ಸರ್ 2 ಮಾತಲ್ಲಿ ಹೇಳಿದ್ರೆ ನಮ್ಮ ಶಿವಪ್ರಸಾದ್ ಸರ್ ಬಗ್ಗೆ. ಸೊ ರಿಯಲಿ ನಾನು ನನ್ನ PhD ದಿನಗಳನ್ನು ಮೆಲ್ಕು ಹಾಕೋದಾದರೆ ಪ್ರೊಫೆಸರ್ SM ಶಿವಪ್ರಸಾದ್ ಅವ್ರನ್ನ ಭಾಳ ನಾನು ಈ ಸಮಯದಲ್ಲಿ ನೆನೆಸ್ತೀನಿ. ಯಾಕಂದರೆ ಅದು ಯಾವುದೋ ಒಂದು ಲೈಕ್ ನಾವು ಯಾವುದೋ ನ್ಯಾನೋ ಪಾರ್ಟಿಕಲ್ ರೆಡಿ ಮಾಡಿದರೂ ಕೂಡ ಕ್ಯಾರೆಕ್ಟರೈಸೇಷನ್ ಭಾಳ ಮುಖ್ಯವಾಗಿರುತ್ತೆ. ನಾನು ಭಾಳ ಯೂನಿವರ್ಸಿಟಿಗಳಲ್ಲಿ, ಇನ್ಸ್ಟಿಟ್ಯೂಟ್ಗಳಲ್ಲಿ ಅಪ್ರೋಚ್ ಮಾಡಿದೆ ಎಲ್ಲ ಪ್ರೊಫೆಸರ್ಗಳಿಗೆ. ಭಾಳ ಯಾರೂ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಬದಲಾಗಿ ನಮ್ಮ SM ಶಿವಪ್ರಸಾದ್ ಸರ್ ಅವರು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡಿದ್ರು. ಜೊತೆಗೆ ಆ ಒಂದು ಕ್ಯಾರೆಕ್ಟರೈಸೇಷನ್ನ ಕೆಲವು ದಿನಗಳಲ್ಲಿ ಕೊಡ್ತಕ್ಕಂಥ ಒಂದು ಸಹಾಯವನ್ನು ನನಗೆ ಮಾಡಿದರು. ಸೊ ಹಾಗಾಗಿ ಈ ಸಮಯದಲ್ಲಿ ನಾನು ಅವ್ರನ್ನೂ ಕೂಡ ಭಾಳ ನೆನೆಸ್ತೀನಿ, SM ಶಿವಪ್ರಸಾದ್ ಸರ್ ಕೂಡ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ಗೆ ಅಂತ ನಾನು ಹೇಳ್ತೀನಿ. ನಾನು ಒಂದು ಹಂಗೆ ಆಡ್ ಮಾಡೋದಾದ್ರೆ, ನಮಗೂ ಮತ್ತೆ ಶಿವಪ್ರಸಾದ್ ಸರ್ಗೆ ಹೆಂಗ್ ಕನೆಕ್ಟ್ ಆಯ್ತಪ್ಪ ಅಂದ್ರೆ, ನಮ್ಗೆ HAಯಿಂದ ಸರ್ ಅವರೇ ಡೈರೆಕ್ಟರ್ ಇದ್ರು. ಅವ್ರು ನಮ್ಗೆ ಟ್ರೈನಿಂಗ್ ಆರ್ಗನೈಸ್ ಮಾಡಿದ್ರು 21 days ಟ್ರೈನಿಂಗು. ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು, ಸಚ್ ಅ ಗ್ರೇಟ್ ಮ್ಯಾನ್, ಈಸ್ ಅ ಗ್ರೇಟ್ ಸೈಂಟಿಸ್ಟ್, ಒನ್ ಆಫ್ ದ ಟಾಪ್ ಸೈಂಟಿಸ್ಟ್ ಇನ್ ಏಷ್ಯಾ. ಟ್ರೆಮೆಂಡಸ್ ಎನರ್ಜಿ. ನನಗೆ ಅರ್ಥ ಆಗಿತ್ತು ಸರ್, ನಂಗೆ ಬಹಳ ಅರ್ಥ ಆಗಿದ್ದು ಅವ್ರ ಸಿಂಪ್ಲಿಸಿಟಿ. ಅಲ್ಲೂ ಅಷ್ಟು ದೊಡ್ಡ ವ್ಯಕ್ತಿ ಆದ್ರು ಹೆಗಲ್ ಮೇಲೆ ಕೈ ಹಾಕೊಂಡು ಮಹೇಂದ್ರ ಆರಾಮಿದ್ದೀರಾ ಅಂತ ಒಂದು ಅಂದ್ರೆ ಒಬ್ಬ ಮನುಷ್ಯ ಎತ್ತರಕ್ಕೆ ಬೆಳೆದಷ್ಟು ವಿಲ್ ಬಿಕಮ್ ಸೋ ಸಿಂಪಲ್, ವಿಲ್ ಬಿಕಮ್ ಸೋ ಹಂಬಲ್, ವಿಲ್ ಬಿ ಸೋ ಗ್ರೌಂಡೆಡ್ ಅನ್ನೋದು. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಲೈಕ್ ಏನಂದ್ರೆ ವಿದ್ಯೆಗೆ ವಿನಯವೇ ಭೂಷಣ ಅಂತ. ವಿದ್ಯೆಗೆ ವಿನಯವೇ ಭೂಷಣ. ಸೊ ಅದು ನಮಗೆ SM ಶಿವಪ್ರಸಾದ್ ಸರ್ ನೋಡಿದಾಗ ನನಗೂ ಕೂಡ ಅದು ಮೇಲ್ಕ್ ಹಾಕ್ತೀನಿ. ಸೊ ಈ ಮೊಮೆಂಟ್ ಅಲ್ಲಿ ಅವರಿಗೆ ಲೆಟ್ ಅಸ್ ಕನ್ವೆ ಅವರ್ ಗ್ರಾಟಿಟ್ಯೂಡ್ ಟು ಶಿವಪ್ರಸಾದ್ ಸರ್. ಥ್ಯಾಂಕ್ ಯು ಶಿವಪ್ರಸಾದ್ ಸರ್. ಓಕೆ, ಸೊ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಅರ್ಥ ಆಗಿದೆ ಏನಪ್ಪ ಅಂದರೆ, ವಿ ಆರ್ ಸೋ ಲಕ್ಕಿ ಎನಫ್ ಈ ಒಂದು ನಮ್ಮ ದೇಶದಲ್ಲಿ, ಈ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಜನ್ಮ ತಗೊಂಡಿರೋದಕ್ಕೆ ವಿ ಆರ್ ಆಲ್ ಗ್ರೇಟ್ಫುಲ್ ಟು ದ್ಯಾಟ್. ಆಮೇಲೆ ನೀವು ಹೇಳೋದಾದ್ರೆ, ಅಂದರೆ ನೀವು ಹೇಳಿದಾಗೆ ವಿದ್ಯಾರ್ಥಿಗಳು ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗಿ ಒಂದು ಹಾರ್ಡ್ ವರ್ಕ್ ಮಾಡಿದೆ ಆಗಿದ್ರೆ, ಯು ಸೈಡ್ ಅವಾರ್ಡ್ಸು, ಮನಿ, ಎಲ್ಲರೂ ಸಹ ಪ್ರೋತ್ಸಾಹ ಮಾಡ್ತಾರೆ ಅಂತ. ಮತ್ತೆ ನೀವು ಹೇಳಿದ್ರಿ ನಿಮ್ಮ ತಂದೆ ತಾಯಿ ಬಹಳ ಫ್ರೀಡಮ್ ಕೊಟ್ರು ಅಂತ. ನನಗೆ ಇದು ಬಹಳ ಕ್ಯಾಚಿ ಅನ್ನಿಸ್ತು. ಏನಂದ್ರೆ, ಬಟ್ ಆ ಕೊಟ್ಟಂತ ಫ್ರೀಡಮ್ನ ನೀವು ಯಾವತ್ತೂ ಮಿಸ್ಯುಟಿಲೈಸ್ ಮಾಡಿಲ್ಲ. ರೀತಿಯ ವಿದ್ಯಾರ್ಥಿಗಳೇ, ನಾವು ಹೇಳೋದೇನಪ್ಪಾ ಅಂದ್ರೆ, ನಿಮಗೆ ಸಿಕ್ಕಿರುವಂಥ ಫ್ರೀಡಮ್ನ ಮಿಸ್ಯುಟಿಲೈಸ್ ಮಾಡ್ಕೋಬೇಡ್ರಿ. ಮತ್ತು ಸರ್ ಇನ್ನೊಂದು ವರ್ಡ್ ಹೇಳಿದ್ರು, ಯಾವತ್ತು ತಂದೆ ತಾಯಿಗೆ, ಬೇರೆಯವ್ರಿಗೆ ಹರ್ಟ್ ಮಾಡೋವಂಥ ಕೆಲಸ ಮಾಡಬೇಡಿ. ಎಸ್, ದಟ್ ಈಸ್ ದ. ಆಮೇಲೆ ಲಾಸ್ಟ್, ವಿದ್ಯೆಗೆ ವಿನಯವೇ ಭೂಷಣ. ಎಷ್ಟೇ ಟ್ಯಾಲೆಂಟ್ ಇರು, ಏನೇ ಇರು, ವಿನಯ, ದಟ್ ಹಂಬಲ್ನೆಸ್, ಆ ಒಂದು ಗ್ರಾಟಿಟ್ಯೂಡ್, ಈ ಒಂದು ಗುಣ ಇದ್ರೆ ಮಾತ್ರ ಯು ವಿಲ್ ಬಿ ರೆಕಗ್ನೈಸ್ಡ್. ಇಫ್ ನಾಟ್, ನೋ ಬಡಿ ವಿಲ್ ರೆಸ್ಪೆಕ್ಟ್ ಯು. ಸೊ ವಿತ್ ದಿಸ್ ನೋಟ್ ಸರ್, ನನಗೆ ಐ ಡೋಂಟ್ ನೋ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಐ ಹ್ಯಾಡ್ ಅ ವೆರಿ ಎಂಜಾಯಿಂಗ್ ಮೂಮೆಂಟ್ ವಿತ್ ಯು, ಆ್ಯಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಮೋಸ್ಟ್ ಮೆಮೊರಬಲ್ ಆ್ಯಂಡ್ ಚೆರಿಶಿಂಗ್ ಮೂಮೆಂಟ್ of my lifetime. Such a young and very dynamic scientist, spending like half an hour with you. It's a great time, sir. Thank you, so sir. On behalf of everybody, on behalf of all the stakeholders, thank you so much for joining us. ವಿದ್ಯಾರ್ಥಿಗಳೇ, ನನ್ನ ಕಿವಿ ಮಾತು ಏನಪ್ಪ ಅಂದರೆ, ನಮ್ಮ ದೇಶಕ್ಕೆ ಬೇಕಾಗಿರೋದು ಮುಂದೆ ಫ್ಯೂಚರ್ ಏನಪ್ಪ ಅಂದರೆ ನೀವೇ ಯಂಗ್ಸ್ಟರ್ಸ್. ನಮ್ಮ ದೇಶವನ್ನು ನೋಡ್ಕೊಳೋದು, ಮುಂದೆ ಡೆವಲಪ್ ಮಾಡೋದು ಎಲ್ಲವೂ ಯು ಆರ್ ದ ಸೊಲ್ಯೂಷನ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ವಿಚ್ ಇಸ್ ದೇರ್. ಸೊ ನಿಮ್ಮ ಕೈಯಲ್ಲಿದೆ ನಮ್ಮ ದೇಶ, ನಮ್ಮದೊಂದು ಯಂಗೆಸ್ಟ್ ದೇಶ. ಸರ್ ಈಸ್ ಆಲ್ಸೋ ಯಂಗೆಸ್ಟ್ ಸೈಂಟಿಸ್ಟ್. ಸರ್ ನಿಮಗೆ ಇಷ್ಟೊತ್ತು ಅಡ್ವೈಸ್ ಮಾಡಿದ್ದಾರೆ. ಕಡೆಯದಾಗಿ ಎಂಡ್ ಮಾಡೋದಾದರೆ ಏನಪ್ಪ ಅಂದರೆ, ಅಬ್ದುಲ್ ಕಲಾಂ ಅವರ ಒಂದು ಬ್ಯೂಟಿಫುಲ್ ಕೋಟ್ ನಾನು ಮೊನ್ನೆ ಎಲ್ಲ ಓದಿದೆ. ಅದೇನು ಹೇಳುತ್ತೆ ಅಂದರೆ, ಅಡುಗೆ ಹಾಳಾದರೆ 1 ದಿನಕ್ಕೆ ನಷ್ಟ, ಬೆಳೆ ಹಾಳಾದರೆ 1 ವರ್ಷಕ್ಕೆ ನಷ್ಟ, ಆದರೆ ವಿದ್ಯೆ ಹಾಳಾದರೆ, ಓದಬೇಕಾದ್ರೆ ವಿದ್ಯೆ ಹಾಳಾದರೆ
ಇಡೀ ಜೀವನವೇ ನಷ್ಟ ಅಂತೆ. ಹಾಗಾಗಿ ನೀವು ವಿದ್ಯಾಭ್ಯಾಸ ಮಾಡುವ ಸಮಯ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಅದು, ಅದನ್ನು ಹಾಳು ಮಾಡ್ಕೋಬೇಡಿ. ಸ್ಪೆಷಲಿ ಬ್ಯಾಡ್ ಹ್ಯಾಬಿಟ್ಸ್ಗೆಲ್ಲ ಇನ್ವಾಲ್ವ್ ಆಗಿ ಹಾಳು ಮಾಡ್ಕೊಬೇಡಿ. ಗುಡ್ ಹ್ಯಾಬಿಟ್ಸ್ನ ಡೆವಲಪ್ ಮಾಡಿ. ಸರ್ ಹೇಳಿದಾಗೆ ಹೆಲ್ದಿಯಾಗಿರೋಣ. ಆ್ಯಕ್ಚುಲಿ ಡೆವಲಪ್ ದ ಹೆಲ್ದಿ ಹ್ಯಾಬಿಟ್ಸ್, ಬಿ ದ ಸ್ಟ್ರಾಂಗೆಸ್ಟ್ ಪರ್ಸನ್, ಬಿ ಹೆಲ್ದಿ ಆಗಿದ್ರೆ ಯು ವಿಲ್ ಬಿ ಲೈಕ್ ನೀವು ಮಾಡಿದ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ ಖಂಡಿತ. ವಿತ್ ದಿಸ್ ನೋಟ್ ಸರ್ ಆ್ಯಂಡ್ ಮೀ ವಿ ಬೋತ್ ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಸರ್ಗೂ ಅಷ್ಟೇ ಇನ್ನೂ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೀಲಿ, ಸರ್ಗೆ ಇನ್ನೂ ಒಂದು ಜಾಸ್ತಿ ಅವಾರ್ಡ್ಗಳು ಬರಲಿ, ಹಾಗೂ ಸರು ಸಹ ಶಾರ್ಟ್ಲಿ ಭಾರತ ರತ್ನ ಅವಾರ್ಡ್ನ ಪಡೀಲಿ, ಯಾವ್ಯಾವ ಪ್ರೆಸ್ಟೀಜಿಯಸ್ ಅವಾರ್ಡ್ ಪಡೀಲಿ ಅಂತ ಹೇಳ್ತಾ ಆನ್ ಬಿಹಾಫ್ ಆಫ್ ಆಲ್ ಮೈ ಫ್ರೆಂಡ್ಸ್, ಸ್ಟೂಡೆಂಟ್ಸ್, ವಿಶ್ ಯು ಆಲ್ ದ ಬೆಸ್ಟ್. Thank you, ಥ್ಯಾಂಕ್ ಯು ಸೊ ಮಚ್ ಸರ್, ಆ್ಯಂಡ್ ಗುಡ್ ಲಕ್ ಫಾರ್ ಯು ಆಲ್ಸೋ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್.